ಸುಮಲತಾ ಮಿಸ್ ಇವರಿಗೆ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇವೆ. ಸಮಾಜಶಾಸ್ತ್ರ ವಿಭಾಗದ ಉಪನ್ಯಾಸಕರಾದ ತಿಪ್ಪೇಸ್ವಾಮಿ ಸರ್ ಇವರಿಗೆ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇವೆ. ದೇಶಪಾಂಡೆ ಫೌಂಡೇಶನ್ ಇದರ ಅಕಾಡೆಮಿಕ್ ಟ್ರೈನರ್ ಆದ ಪೂಜಾ ಎಚ್ ಮ್ಯಾಮ್ ಇವರಿಗೆ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇವೆ. ದೇಶಪಾಂಡೆ ಫೌಂಡೇಶನ್ ಡಿವಿಷನಲ್ ಹೆಡ್ ದಾವಣಗೆರೆ ಹರ್ಷಿತಾ ಡಿ ಮ್ಯಾಮ್ ಇವರಿಗೆ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇವೆ. ಶ್ರೀ ಕಾಗಿನೆಲೆ ಮಹಾ ಸಂಸ್ಥಾನ ಕನಕಪೀಠ ಶಿಕ್ಷಣ ಸಮಿತಿ ಇದರ ಕೋಆರ್ಡಿನೇಟರ್ UPSC ಕೋಆರ್ಡಿನೇಟರ್ ಆದ ಆನಂದ್ ಎಸ್ ಸರ್ ಇವರಿಗೆ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಂದಿರುವ ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇವೆ. ನಮ್ಮ ಸಹೋದರಿದ್ದಾರೆ ಹಾಗೂ ಈ ದಿನದ ಕಾರ್ಯಕ್ರಮದ ರೂವಾರಿಗಳಾಗಿರುವಂಥ ದೇಶಪಾಂಡೆ ಫೌಂಡೇಶನ್ ಬಂದಿರುವಂಥ ಮುಖ್ಯ ಅತಿಥಿಗಳೇ ಹಾಗೂ ಕಮ್ಯುನಿಟಿ ಸ್ಟೂಡೆಂಟ್ ವಾರಂಟಿ ವಿತೌಟ್ ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ವಿದ್ಯಾರ್ಥಿ ಪರಿಷತ್ ಏನಿತ್ತಂದರೆ ತಾಸ ಅನ್ನೋದರ ಪರಿಷತ್ ಇದೆ. ಅಂದರೆ ಬಚಾಸ್ ಕೇಳಿರ್ತೀರಿ, ಡ್ರೆಸ್ಸಿಗೆ ಕೇಳಿರ್ತೀರಿ, ಬೇರೆ ಹಾಸ್ಟೆಲ್ ಫೀಸಿಗೆ ಕೇಳಿರ್ತೀರಿ, ಬೇರೆ ಬೇರೆ ಉದ್ದೇಶಗಳಿಗೆ ಏನಾಗುತ್ತೆ. ನಿಮ್ಮ ಇಷ್ಟು ದಿನ ಪರೀಕ್ಷೆ ಏನಾಗುತ್ತೆ ಅಂತಂದರೆ ನಿಮ್ಮದು ಯಾಚನೆ ಮಾಡೋಂಥ ಪರೀಕ್ಷೆ. ಯಾಚನೆ ಅಂತಂದರೆ ಕೇಳೋಂಥ ಪರೀಕ್ಷೆಯಲ್ಲಿ ಇರ್ತಿದ್ರಿ. ಸೊ ಒಂದ್ಸರಿ ಡಿಗ್ರಿ ಕಂಪ್ಲೀಟ್ ಆದಮೇಲೆ ನೀವು ಜಾಬ್ ಆದರೂ ಮಾಡ್ಬೋದು, ಹೈಯರ್ ಎಜುಕೇಷನ್ ಮಾಡಿದ್ರೆ ಆಪ್ಷನಲ್ ಅಷ್ಟೇ, ಕಂಪಲ್ಸರಿ ಇಲ್ಲ. ನೀವು ಮಾಡಿದ್ರೆ ಮಾಡ್ಬೋದು, ಬಿಟ್ಟರೆ ಬಿಡ್ಬೋದು. ಬಟ್ ಡಿಗ್ರಿ ಮುಗಿದ್ಮೇಲೆ ನೀವು ಬಿಕಮ್ ಮೆಚೂರ್, ಕೆಲಸ ಮಾಡಲಿಕ್ಕೆ ಎಲಿಜಿಬಿಲಿಟಿ ಇರ್ತೀವಿ. ಕೆಲಸ ಮಾಡ್ಬೇಕಂತ ಅನಿವಾರ್ಯನೂ ಕೂಡ ನಿಮಗೆ ಇರುತ್ತೆ. ಯಾಕಂದರೆ ಡಿಪೆಂಡೆನ್ಸಿ ಇಲ್ಲಂಗೆ ಜಾಸ್ತಿ ಆಗ್ತಾ ಹೋಗೋದು. ಗೋಲ್ಡನ್ ಲೈಫ್ಸ್ ಅನ್ನೋದು ಮೋಸ್ಟ್ PG ಹೋದ್ರೆ ಸಿಗ್ಬೋದು, ಬಟ್ ಇಷ್ಟೊಂದು ಫ್ಲೆಕ್ಸಿಬಲ್ ಇರಲ್ಲ. ಸೊ ಅದೊಂದು ಉದ್ದೇಶಕ್ಕೋಸ್ಕರ ನಮ್ಮ ಲಾಸ್ಟ್ 6 ಮಂತಿಂದ ನಾವು ಪ್ರೊವೈಡ್ ಮಾಡ್ತಾನೆ ಇದ್ವಿ. ಅದರ ಜೊತೆಗೆ ಲಾಸ್ಟ್ ಮೇನಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ವಿ, ಕ್ರಿಯೇಟಿವ್ ಇಂಜಿನಿಯರ್ಸ್ ಅಂತ ಹೇಳಿ. ಸೊ ಅದರ ಜೊತೆಗೆ ಏನಾಗುತ್ತೆ ಅಂತಂದರೆ ನೀವು ಅವಾಗಲೇ ಹೇಳೋದು ಜಾಬ್ ಮಾಡೋದು ನಿಮ್ಗೆ ಅನಿವಾರ್ಯ ಇರುತ್ತೆ ಅಂತ. ನಮ್ಗೆ ಯಾಕಂತಂದರೆ ಇವಾಗ ನಾನು ಜಾಬ್ ಮಾಡಿ ಇಂಟ್ರೆಸ್ಟ್ ಇತ್ತು ಅಂದ್ರೂ ಕೂಡ ಕೆಲವು ಪ್ಲೇಸ್ಗಳು ಸಿಗೋದು. ನಾನು ಎಲ್ಲಿ ಮಾಡಬೇಕು, ಯಾರ ಹತ್ರ ಜಾಬ್ ಮಾಡಬೇಕು, ಹೆಂಗೆ ಮಾಡಬೇಕು, ಮತ್ತು ಜಾಬ್ ಹೆಂಗೆ ಹುಡುಕಬೇಕು, ಮತ್ತು ಜಾಬ್ ಹುಡುಕಿಲ್ಲ. ಯಾಕಂತಂದರೆ ಫಸ್ಟ್ ನಮ್ಗೆ ಏನಾದ್ರು ಎಲ್ಲರೂ ಜಾಬ್ ಸಿಕ್ಕರೆ ಸಾಕಪ್ಪ ಅನ್ನೋ ಪೊಸಿಷನ್ಗೆ ಇರ್ತೀವಿ. ಅದಾದಮೇಲೆ ಏನಾಗುತ್ತೆ, ಅದು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಅದು ಎಲಿಜಿಬಿಲಿಟಿ ಇದೆಯಿಲ್ಲ. ಈ ಕೇಸ್ ಸಿಕ್ಕರೂ ಕೂಡ ಜಾಬ್ನ ಬ್ಯಾಕಪ್ ಬೇಕಾಗುತ್ತೆ. ಯಾಕಂದರೆ ಅದಕ್ಕೆ ರೆಫರೆನ್ಸ್ ಅಂತ ಕೇಳೋದು, ನೀವು ಡೈರೆಕ್ಟ್ ಹೋಗಿ ಜಾಬ್ ತಗೊಳ್ಳೋದು ಸಮ್ ಕೇಸಸ್. ಸೊ ಅದರ ಉದ್ದೇಶಕ್ಕೋಸ್ಕರ ಏನಾಗುತ್ತೆ ಅಂದರೆ ಕೆಲವು ಪ್ಲಾಟ್ಫಾರ್ಮ್ಸ್ ಬೇಕಾಗುತ್ತೆ. ಜಾಬ್ ತೊಗೊಂಡು ಆದಮೇಲೂ ಕೂಡ ಈ ಕ್ಯಾಂಡಿಡೇಟ್ ಎಲ್ಲಿಂದ ಬಂದಿದ್ದಾನೆ, ಏನು ಮಾಡ್ಕೊಂಡು ಬಂದಿದ್ದಾನೆ, ಅವನ ಕ್ವಾಲಿಫಿಕೇಷನ್ ಅಂತ ಎಲ್ಲ ತೊಗೊಂಡ್ಬಿಡ್ತಾರೆ. ಮತ್ತು ಕ್ವಾಲಿಫಿಕೇಷನ್ಸ್ನ ಯಾರಿಂದ ತೊಗೊಂಡು ಬಂದಿದ್ದಾರೆ. ಮತ್ತು ಅದ್ರ ಜೊತೆಗೆ ನಾನು ಈ ಬಿಗ್ನಿಂಗ್ ಕ್ಲಾಸಸ್ಸಲ್ಲಿ ಹೇಳಿದ್ದೆ, ಬ್ರಿಟಿಷ್ ಪ್ರೋಸೆಸ್ ಮಾಡಿದ್ವಿ ಅಂತ ಹೇಳಿ. ಅಂದರೆ ಶೆಡ್ಯೂಲ್ ಮಾಡ್ಕೊಂಡಿರ್ತೀವಿ, ಬಟ್ ಅವರು ಆ ಟೈಮಲ್ಲಿ ಒಂದು ಬೇರೆ ಅನ್ಸರ್ಕಮ್ಟೈಸಸ್ ಪ್ರೋಗ್ರಾಮ್ಸ್ ಇರೋದ್ರಿಂದ ಆ ಶೆಡ್ಯೂಲ್ ರೀಪ್ಲೇಸ್ಮೆಂಟ್ ಮಾಡಿ ಆಯ್ತು. ಅದಾದ್ಮೇಲೆ ನಮ್ಮ ಪ್ರೋಗ್ರಾಮ್ ಶೆಡ್ಯೂಲ್ ಮಾಡೋಕ್ಕಾಗಲಿಲ್ಲ. ಬಟ್ ಇದು ನೆಸೆಸಿಟಿ ಇರಲಿಲ್ಲ ನನಗೆ. ಬಟ್ ಏನಂತಂದರೆ ಅಟ್ಲೀಸ್ಟ್ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಎಲ್ಲ ಒಂದು ಕಡೆ ಹೆಲ್ಪ್ ಆಗ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಎಕ್ಸಾಮ್ ಮುಗಿದ್ರು ಕೂಡ ನಮಗೆ ಮತ್ತೆ ಕರೆಸಿ ಅವ್ರು ಮೇಡಮ್ ಅವ್ರು ಹೇಳ್ತಾರೆ. ಕೆಲವು ಇನ್ನೊಂದು ರಿಕ್ವಿಸಿಷನ್ಸ್ ಏನಂತಂದರೆ ಇವರು ಟ್ರೈನಿಂಗ್ ಆದಮೇಲೆ ನೀವು ಪ್ಲೇಸ್ಮೆಂಟ್ ಮಾಡ್ತಾರೆ. 3 ಮಂತ್ಸ್ ಟ್ರೈನಿಂಗ್ ಇರುತ್ತೆ ಅಂತೇಳಿ 3 ಮಂತ್ಸ್ ಆದಮೇಲೆ 100% ಆ ಟ್ರೈನಿಂಗು ಪ್ಲೇಸ್ಮೆಂಟ್ ಎಲ್ಲರೂ ಮಾಡಿಕೊಡ್ತಾರೆ ಅಂತೇಳಿ. ಅದ್ರದ್ದು ನಿಮ್ಮ ರಿಕ್ವಿಸಿಷನ್ಸ್ ಅಂದರೆ ನಾನು ದಾವಣಗೆರೆ ಬೇಕು, ಚಿತ್ರದುರ್ಗ ಬೇಕು, ಅವರು ನಿಮ್ಗೆ ಪ್ಲೇಸ್ಮೆಂಟ್ ಮಾಡಿಕೊಡ್ತಾರೆ ಇಲ್ಲಾದ್ರೆ ಅಂತೇಳಿ. ಸೊ ದೆನ್ ಅದಾದಮೇಲೆ ನಾನು ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ನಮ್ಗೆ ಯಾಕಂದ್ರೆ ಇನ್ನೂ ಫ್ರೆಶ್ ಔಟ್ಪುಟ್ ಸ್ಟೂಡೆಂಟ್ಸು ಇನ್ನೂ ಅವ್ರಿಗೆ ಬೇರೆ ಆಪ್ಷನ್ಸ್ ಇದೆ. ಬೇರೆ ಆಪ್ಷನ್ಸ್ ಅಂತಂದರೆ ನನ್ನ ಆಪ್ಷನ್ಸ್ ಅಂದರೆ ಹೈಯರ್ ಎಜುಕೇಷನ್ ಅಂತ ಹೇಳಿದ್ವಿ. ಹೈಯರ್ ಎಜುಕೇಷನ್ ಹೋಗೋ ಅವಕಾಶಗಳು ಅವ್ರಿಗೆ ಇರೋದ್ರಿಂದ ಸೊ ಆ ಒಂದು ಕಾನ್ಸೆಪ್ಟಲ್ಲಿ ನಮ್ಮ ಹುಡುಗಿಗೆ ಯಾವ ಥರ ಹೆಲ್ಪ್ ಮಾಡ್ತೀರಂತ ಅನ್ನೋದು ನಾನು ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಇಟ್ಟಿದ್ದೀನಿ. ಅದನ್ನು ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಓರಿಯೆಂಟೇಷನ್ಸಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಸೊ ದೆನ್ ಇದಾದಮೇಲೆ ಇಲ್ಲಿ ನಮ್ಮದು ಪ್ರಯಾರಿಟಿ ಏನಂತಂದರೆ ಆಲ್ಮೋಸ್ಟ್ ಗೌರ್ಮೆಂಟ್ ಕಾಲೇಜಸ್ಸಲ್ಲಿ ನಮ್ಮ ಬೆಂಗಳೂರು ಗೌರ್ಮೆಂಟ್ ಕಾಲೇಜಸ್ಸಲ್ಲಿ ಅವ್ರು ಆಲ್ರೆಡಿ ಒಂದು ಓರಿಯೆಂಟೇಷನ್ ಕೊಟ್ಟಿದ್ದಾರೆ. ಬಟ್ ಇವ್ರದ್ದು ಪ್ಲೇಸ್ಮೆಂಟ್ ಇರೋದೇನಂತಂದರೆ ಅಟೆಂಪ್ಟ್ಸ್ ಇರೋದು ಹುಬ್ಳಿನಲ್ಲಿ. ಇನ್ ಕೇಸ್ ಏನಾದರೂ ಲಾಸ್ಟ್ ಟೈಮ್ ಒಂದು ನಮ್ಮ ಓಚಬರ್ಗ್ ಕಾಲೇಜು ಅಲ್ಯೂಮಿನಿಯಸ್ ಒಂದು 4-5 ಜನ ಅಲ್ಲತ್ತ ಟ್ರೈನಿಂಗ್ ತೊಗೊಂಡು ಬೇರೆ ಕಡೆಯಲ್ಲಿ ವರ್ಕೂ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ ನಮಗೆ ಹುಬ್ಳಿಗೆ ಹೋಗಿ
ಅಲ್ಲೋಗಿ ಅಕಾಮಿಡೇಷನ್ ಮಾಡ್ಕೊಂಡು ಅಂದರೆ ಓರಿಯಂಟೇಷನ್ಸ್ ಅಲ್ಲ, ಇಟ್ ಈಸ್ ಎ ಕಂಪ್ಯೂಟರ್. ಈಗಿಂದ ಸ್ಟಾರ್ಟ್ ಮಾಡೋದು ಕೂಡ ಆ ಟ್ರೈನಿಂಗ್ ಒಂದು ಕಂಪ್ಲೀಟ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಪಿ ಜಿ ಆದಮೇಲೆ ಟ್ರೈನಿಂಗ್ ತಗೊಳ್ಳೋದು ನೆಸೆಸಿಟಿ ಇರೋದಿಲ್ಲ. ಸೊ ಅದೊಂದು ಉದ್ದೇಶಕ್ಕೋಸ್ಕರ ಇವತ್ತು ಮತ್ತು ಇನ್ನೊಂದು ನಾವು ಎಸ್ಪೆಷಲಿ ಕ್ರಿಯೇಟಿವ್ ಇಂಜಿನಿಯರ್ಸ್ ಆಲ್ಮೋಸ್ಟ್ ಲೀಸ್ಟ್ ಔಟ್ ಮಾಡಿದ್ರೆ ಅದ್ರ ಜೊತೆಗೆ ಇವಾಗ ಯಾರು ನಾನು ಲಾಸ್ಟ್ ಟೈಮ್ ಆಫರ್ ಲೆಟರ್ ಕೊಟ್ಟಿದ್ದೀನಿ. ಆಫರ್ ಲೆಟರ್ ಕೊಟ್ಟು ನೀವು ಎಷ್ಟು ಜನ ಹೋಗ್ತೀರ ಫೈನಲ್ ಅಸೂರೆನ್ಸ್ ಕೊಟ್ಟು ಅಂತಂದರೆ ನಮ್ಮ ಕಾಲೇಜ್ ವತಿಯಿಂದ ನಮ್ಮ ಕಾಲೇಜ್ ಲೆಟರಲ್ಲಿ ಇವಾಗ ಸೈನ್ ಒಂದು ಬ್ಯಾಚಸ್ ಮಾಡಿ ಹೋಗಿ ನಿಮ್ಮ ಕೇಸ್ ಏನಾದರೂ ಲಾಸ್ಟ್ ಟೈಮ್ ಪ್ರೋಗ್ರಾಮ್ ಮಾಡಿದಾಗ ನನ್ನ ಕೈಲಿ ಏನಾದ್ರು ಅಟೆಂಡ್ ಆಗಲಿಲ್ಲ ಅಂತ ಯಾರಾದರೂ ಇರ್ತಂದ್ರೆ ಅವ್ರು ಲೀಸ್ಟ್ ಔಟ್ ಕೂಡ ಅದಕ್ಕೊಂದು ಅಡಿಷನಲ್ ಲೀಸ್ಟ್ ಆಗಿ ಕಳಿಸ್ತೀನಿ. ಇನ್ ಕೇಸ್ ಹೋಗ್ತೀವಿ ಅಂತಂದರೆ ಇವಾಗ ನಾನು ಸಾಯಂಕಾಲ ಹೋಗೋಷ್ಟೊತ್ತಿಗೆ ಕಾಲೇಜ್ ಲೆಟರಲ್ಲಿ ಅವ್ರಿಗೆ ಆಫರ್ ಲೆಟರ್ ಇತ್ತಂದ್ರೆ ಇಷ್ಟು ಜನ ಬರ್ತಾರೆ, ನಿಮ್ಮ ಡೇಟ್ ಕೊಡಿ ಅಂತ ನಾನು ಡೇಟ್ ಕಳಿಸ್ತೀನಿ. ಇನ್ ಕೇಸ್ ಏನೋ ಡೇಟ್ ಆ ಡೇಟ್ ಯಾವಾಗ ಕೊಡ್ತಾರೆ ಆ ಡೇಟಲ್ಲಿ ಹೋಗಿ ಜಾಯಿನ್ ಆಗ್ಬೋದು. ಸೊ ಅದೇನಾದ್ಮೇಲೆ ಇದು ಪ್ರೋಗ್ರಾಮ್ ಯುಟಿಲೈಸ್ ಮಾಡ್ಕೊಳ್ಳಿ. ಮೇಡಮ್ ಕಂಪ್ಲೀಟ್ ಓರಿಯಂಟೇಷನ್ ಮಾಡ್ತಾರೆ. ಓರಿಯಂಟೇಷನ್ ಆದಮೇಲೆ ಇನ್ ಕೇಸ್ ಏನಾದರೂ ಪರ್ಸನಲ್ ಇಂಟ್ರೆಸ್ಟ್ ಯಾರು ಇರ್ತಂದ್ರೆ ಅವ್ರನ್ನು ತಗೊಂಡು ಇಲ್ಲಿ ಶಾರ್ಟ್ ಟೆಸ್ಟ್ ಆಗಿರೋದನ್ನ ಎಷ್ಟು ನೀವು ಅಸೂರೆನ್ಸ್ ಕೊಡುತ್ತೆ ಆ ಅಸೂರೆನ್ಸ್ ಮೇಲೆ ನಾವಿಲ್ಲಿ 25 ಮೆಂಬರ್ಸ್ 20 ಮೆಂಬರ್ಸ್ ಮೇಲೆ ಏನಾದರೂ ಅಂತ ಇಲ್ಲೇ ಟ್ರೈನಿಂಗ್ ಕೊಡೋ ವ್ಯವಸ್ಥೆ ನಾವು ನೆಕ್ಸ್ಟ್ ಮಾಡ್ಕೋಬೇಕು. ಎಸ್ಪೆಷಲಿ ಇಲ್ಲಿ ಲೋಕಲ್ ನೆಟ್ಸ್ ಆಗಿದೆ, ಲೇಟ್ ಹೋಗೋರು ಪಿ ಜಿಗೆ ಹೋಗೋರು ಯಾರನ್ನ ಅಂದಾಗ ಇತ್ತು ಅಂದರೆ ಒಂದು ಈ 3 months ಗ್ಯಾಪಲ್ಲಿ ಬೇಕಾದ್ರೆ ಟ್ರೈನಿಂಗ್ ಕಂಪ್ಲೀಟ್ ಮಾಡ್ಕೊಳ್ಳಿ, ಕ್ಲಾರಿಫೈ ಮಾಡ್ಕೊಳ್ಳಿ. ಅದು ಕ್ರಿಯೇಟಿವ್ ಇಂಜಿನಿಯರ್ಸ್ ಇಶ್ಯೂ ಇದೆಲ್ಲ ಅದನ್ನು ಇವತ್ತು ಸಪೋರ್ಟ್ ಮಾಡಿ ಫೈನಲ್ ಮಾಡೋದು. ಓಕೆ, ಥ್ಯಾಂಕ್ ಎಲ್ರಿಗೂ ನಮಸ್ಕಾರ. ನಾನು ಕಾಗಿನೆಲೆ ಮಹಾಸಂಸ್ಥಾನ ಮಠದಿಂದ ಆನಂದ್ ಎಸ್ ಅಂತೇಳಿ UPSC ಕೋಆರ್ಡಿನೇಟರ್ ಅಂತೇಳಿ ಹರಿಹರ ತಾಲೂಕು ಅಲ್ಲಿಂದ 8 ಕಿಲೋಮೀಟರ್ ದೂರದಲ್ಲಿ ಕಾಗಿನೆಲೆ ಮಹಾಸಂಸ್ಥಾನ ಅಂತ ಗುರುಪೀಠ ಶಾಖಾ ಮಠ ಇದೆ. ಅಲ್ಲಿ UPSC KS ಮತ್ತು ಗ್ರೂಪ್ ಸಿ ಟ್ರೈನಿಂಗ್ ಸೆಂಟರ್ ಸ್ಟಾರ್ಟ್ ಆಗಿದೆ. ಈಗ ಆಗಸ್ಟ್ ಲಾಸ್ಟ್ ವೀಕಿಂದ ಸ್ಟಾರ್ಟ್ ಆಗುತ್ತೆ. UPSC ಅಂತಕ್ಕಂಥದ್ದು ಲೋಕಸೇವಾ ಆಯೋಗ ಅಂತ ಏನು ಕರಿತೀವಿ, ಅದು ಟೋಟಲ್ ಒಂದು ವರ್ಷ ಕರೀತಾರೆ. 1050+ ವೇಕೆನ್ಸಿ ಕ್ರಿಯೇಟ್ ಆಗುತ್ತೆ ವರ್ಷ ಅಂತೇಳಿ UPSC. ಅದಾದ್ಮೇಲೆ KS ಅಷ್ಟೇ. KSC ಈ ಸತಿ ಎಕ್ಸಾಮ್ ಮಾಡೋದನ್ನ ರೀನೋಟಿಫಿಕೇಶನ್ ಆಗ್ತದೆ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಏನಾಗಿದ್ರೆ ಅಲ್ಲಿ ಬಂದು ಜಾಯ್ನ್ ಆಗಿದೆ ಅಂತ ಹೇಳ್ಬೇಕು. ಮತ್ತು ಅದರಲ್ಲಿ 3 ಬ್ಯಾಚ್ ಸ್ಟಾರ್ಟ್ ಮಾಡ್ತೀವಿ. ಅಂತ ಗೊತ್ತಾಗಲ್ಲ ಹೌದಾ. ಈಗ ಔಟ್ಪುಟ್ ಆಗಿದೆ, ಏನೋ ಖುಷಿ ಇರ್ತಿದ್ದಾರೆ. ಈಗ ನೆಕ್ಸ್ಟ್ ಜೀವನ ಭಾಳ ಇದೆ. ಈಗ ಟರ್ನಿಂಗ್ ಪಾಯಿಂಟ್ ಅಂದ್ರೆ ಏನಾಗುತ್ತೆ ಅಂತಂದರೆ ಈಗ ಸ್ವಲ್ಪ ದೃಢ ನಿರ್ಧಾರ ತಗೋಬೇಕಾಗುತ್ತೆ. ಅಂದರೆ ಈಗ ನೆಕ್ಸ್ಟ್ ಏನು ಮಾಡಬೇಕು, ಏನು ಕಂಪ್ನಿಗಳಿಗೆ ಕೆಲಸ ಮಾಡಬೇಕು ಅಥವಾ ಗೌರ್ಮೆಂಟ್ ಜಾಬ್ ಪ್ರಿಪೇರ್ ಆಗಬೇಕು ಅಂತೇಳಿ ನೀವು ಓನ್ ಡಿಸಿಷನ್ ಮುಟ್ಕೊಂಡು ಏನಾಗುತ್ತೆ ಅಂದರೆ ನೋಡಿ, ಗೌರ್ಮೆಂಟ್ ಅಂದರೆ ನಾವು ಪ್ರೈವೇಟ್ ಗೌರ್ಮೆಂಟಿಗೆ ಮಾಡ್ತೀರಾ, ಗೌರ್ಮೆಂಟ್ ಅನ್ನೋ ಸ್ವಲ್ಪ ಸೇಫ್ ಇರುತ್ತೆ ಅಂತೇಳಿ ಅದಕ್ಕೆ ಏಜ್ ಇರೋವರೆಗೂ ಟ್ರೈ ಮಾಡಿ ಅಂತ ಹೇಳ್ತೀನಿ. ಆಯ್ತಾ. ಇಲ್ಲಿ UPSC ಆದರೆ ಸಪ್ರೇಟ್ ಸಿಲೆಬಸ್ ಆಗಿರುತ್ತೆ. ಅದೇನು ವರ್ಷ ಅಂತಂದರೆ ಎಲ್ಲರೂ ಎನಿ ಡಿಗ್ರಿ ಇವಾಗ ಎಲಿಜಿಬಲ್ ಫಾರ್ ದಿ UPSC ಎಕ್ಸಾಮ್ ಅಂತೇಳಿ ವರ್ಷ ಕನ್ಫರ್ಮ್ ಆಗುತ್ತೆ. UPSC ಅಂದರೆ ಕನ್ನಡದಲ್ಲೂ ಬರೀಬೋದು. ಅದರಲ್ಲಿ ಬೈಲಿಂಗ್ವಲ್ ಲ್ಯಾಂಗ್ವೇಜಲ್ಲಿ ನಾವು ಕ್ಲಾಸಸ್ ಕಂಡಕ್ಟ್ ಮಾಡ್ತೀವಿ ಅಂತೇಳಿ ಅಲ್ಲಿ ದಿಲ್ಲಿ ಮತ್ತು ಹೈದರಾಬಾದ್ ಮತ್ತು ಬೆಂಗಳೂರಿಂದ ಫ್ಯಾಕಲ್ಟಿ ಕಲಿಸ್ತಿದ್ವಿ. ಒಂದ್ಸತಿ ಅದು ಕಾಂಪ್ಲೇಟ್ ಕೊಟ್ಟಿರ್ತೀನಿ, ನೋಟ್ಸ್ಗಳನ್ನು ಹಾಕಿರ್ತೀನಿ ನಮ್ಮ ಸಂಸ್ಥೆ ಬಗ್ಗೆ, ಬಂದು ವಿಸಿಟ್ ಮಾಡಿ. ಅದಾದಮೇಲೆ ಅದು ಇನ್ಫ್ರಾಸ್ಟ್ರಕ್ಚರ್ ನೋಡಿ, ಅದು ಸಪ್ರೇಟ್ ಹಾಸ್ಟೆಲ್ ಫೆಸಿಲಿಟಿ ಇರ್ತದೆ. ಅದೆಲ್ಲ ಗರ್ಲ್ಸ್ ಹಾಸ್ಟೆಲ್ ಸಪ್ರೇಟ್ ಇರ್ತದೆ ಮತ್ತು ಬಾಯ್ಸ್ ಹಾಸ್ಟೆಲ್ 24/7 ಲೈಬ್ರರಿ ಫೆಸಿಲಿಟಿ ಇರ್ತದೆ. ಮತ್ತು ಅದಾದಮೇಲೆ ಟ್ಯೂಷನ್ ಫೀಸ್ ಅಂತೇಳಿ ಬೇರೆ ಬೆಂಗಳೂರು ಹೈದರಾಬಾದ್ ಮತ್ತು 1 ಲಕ್ಷ 1 ಲಕ್ಷದ ಮೇಲೆ ಫೀಸ್ ಇರ್ತದೆ. ಇಲ್ಲಿ ಕಾಗಿನೆಲೆ ಮಹಾಸಂಸ್ಥಾನ ಮಠ ಕಾಗಿನೆಲೆ ಹರಿಹರದಿಂದ ಗುರುಗಳಿಂದ ಕಡಿಮೆ ಫೀಸಲ್ಲಿ UPSC 10 months ಕೋಚಿಂಗ್ ಕೊಡ್ತಾರೆ ಅಂತೇಳಿ. ಅಂದರೆ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ ಬಂದ್ಬಿಟ್ಟು ಟೀಚ್ ಮಾಡಿಬಿಟ್ಟು ಇದು ಮಾಡ್ತಾರೆ. ನೋಡಿ ಫೈನಲ್ ಇಯರ್ ಇದ್ದೀರಾ ನೀವು, ಫೈನಲ್ ಇಯರ್ ಔಟ್ಪುಟ್ ಸ್ಟೂಡೆಂಟ್ಸ್ ಈಗ ಟರ್ನಿಂಗ್ ಪಾಯಿಂಟ್ ಏನು ಮಾಡಬೇಕು ಅಂತ ಕರೆಕ್ಟಾಗಿ ಒಂದು ಡಿಸಿಷನ್ ತಗೊಂಡ್ಬಿಟ್ಟು ಜಾಯ್ನ್ ಆಗೋದಿದ್ರೆ ಸರ್ಕಾರ ಹೇಳಿರ್ತೀನಿ ಸುರೇಶ್ ಹತ್ರ. ಅದು ಕಾಂಪ್ಲೇಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ UPSC ಆದರೆ ಬೇರೆ ಬೆಂಗಳೂರು ಹೈದರಾಬಾದ್ ಡೆಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ 40,000 UPSC ಕೋಚಿಂಗ್ ಕೊಡ್ತಾರೆ ಅಂತೇಳಿ. 10 months 10 ತಿಂಗಳಿಗೆ 40,000 ಫೀಸ್ ಇರುತ್ತೆ ಅಂತೇಳಿ. ಅದು ಹಾಸ್ಟೆಲ್ ಫೆಸಿಲಿಟಿ ಸಪ್ರೇಟ್ ಇರ್ತದೆ. ಹಾಸ್ಟೆಲ್ಲು ಬಾಯ್ಸ್ ಹಾಸ್ಟೆಲ್ ಮತ್ತು ಲೈಬ್ರರಿ ಫೆಸಿಲಿಟಿ ಮತ್ತು ಹಾಟ್ ವಾಟರ್ ಎಲ್ಲ ಫೆಸಿಲಿಟಿ ಅಕಾಮಿಡೇಷನ್ ಎಲ್ಲ ಸಪ್ರೇಟ್ ಇರ್ತದೆ ಅಂತೇಳಿ. 40,000 ಅಂದ್ಬಿಟ್ಟು 10 ತಿಂಗಳು ಫೀಸು UPSC ಆದರೆ. ಅಂದರೆ KSC ಆದರೆ 9 ತಿಂಗಳು ಕೋಚಿಂಗ್ ಕೊಡ್ತಾರೆ ಅಂತೇಳಿ 30,000 ಮಾಡ್ತಾರೆ. 30,000 ನೀವು ಬೆಂಗಳೂರು ಬೇರೆ ಕಂಪೇರ್ ನೋಡಿ 70,000 80,000 ಮೇಲೆ ಇರ್ತದೆ KS ಕೋಚಿಂಗ್ ಆದರೆ. ಅದಾದಮೇಲೆ ಗ್ರೂಪ್ ಸಿ ಅಂತ ಬರುತ್ತೆ.
ಗ್ರೂಪ್ ಸಿ ಅಂತಂದರೆ ಅದೇ ಸೇಮ್ PSI ಆಗಿರ್ಬೋದು, ಸ್ಟಾಟಿಸ್ಟಿಕಲ್ ಇನ್ಸ್ಪೆಕ್ಟರ್ ಆಗಿರ್ಬೋದು, AI ಆಗಿರ್ಬೋದು, ಅದು ಗ್ರೂಪ್ ಸಿ ಎಲ್ ಅಂಡರ್ ಬರುತ್ತೆ ಅಂತೇಳಿ. ನೆಕ್ಸ್ಟ್ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು, PSI ಆಗಿರ್ಬೋದು, ಆಮೇಲೆ PC ಕಾನ್ಸ್ಟೇಬಲ್ ಎಕ್ಸಾಮ್ಗಳು ನೆಕ್ಸ್ಟ್ ನೋಟಿಫಿಕೇಶನ್ ಆಗ್ತದೆ. 450ರಿಂದ 500 ಪೋಸ್ಟ್ಗಳು ನೆಕ್ಸ್ಟ್ ಇದಾಗಿದೆ, ಡ್ರಾಫ್ಟ್ ಕಾಪಿ ಇದೆ. ಏನೋ ಒಳ ಮೀಸಲಾತಿ ಏನೋ ಚರ್ಚೆ ನಡೀತಿದೆ. ಕಂಪ್ಲೀಟ್ ಆದಮೇಲೆ ಏನಂತಂದರೆ ಹೊಸ ನೋಟಿಫಿಕೇಶನ್ ಕರೆಕ್ಟ್ ಔಟ್ಪುಟ್ ಆಗಿದೆ. ಈಗ ಕರೆಕ್ಟಾಗಿ ಈಗ ಸ್ಟಾರ್ಟ್ ಮಾಡಿದ್ರು ನೆಕ್ಸ್ಟು ನೀವು ನೋಟಿಫಿಕೇಶನ್ ಬಿಟ್ಟ ತಕ್ಷಣ ಎಕ್ಸಾಮ್ ಅಟೆಂಡ್ ಮಾಡ್ಬೋದು ಅಂತೇಳಿ, ಗೌರ್ಮೆಂಟ್ ಎಕ್ಸಾಮಿಗೆ ಅಪ್ಲೈ ಮಾಡ್ಬೋದು ಅಂತೇಳಿ. ಗ್ರೂಪ್ ಸಿ ಆದರೆ 18,000ಕ್ಕೆ ಟೋಟಲ್ 5 ತಿಂಗಳು ಕೋಚಿಂಗ್ ಕೊಡ್ತಾರೆ ಅಂತೇಳಿ. ನೋಡಿ ಸರಿಯಾಗಿ ಡಿಸಿಷನ್ ತಗೊಂಡು ಇಂಟ್ರೆಸ್ಟೆಡ್ ಯಾರು ಇದ್ದರೆ ನೋಟಿಸ್ ಕೊಡೋದು ನನ್ನ ನಂಬರ್ ಇರ್ತದೆ, ಅದಾದಮೇಲೆ ಇಮೇಲ್ ಐಡಿ ಇರ್ತದೆ. ಏನಾದರೂ ಕಾಲ್ ಇದ್ದರೆ ಅದನ್ನು ಮೇಲ್ ಮಾಡೋದು ಅಂತೇಳಿ. ಕಮ್ಯುನಿಟಿ ಬೇಸಿಸ್ ಇಲ್ಲ, ಆಲ್ ರಿಲೀಜನ್, ಎನಿ ಕ್ಯಾಸ್ಟ್ ರಿಲೀಜನ್ ಇಲ್ಲ. ಇಲ್ಲ ಯಾವ ಕ್ಯಾಸ್ಟ್, ಎನಿ ಕ್ಯಾಸ್ಟ್ ಕನಕದಾಸರು ಹೇಳಿದಾರಲ್ಲ ಆ ಟೈಪು, ಯಾವ ಕ್ಯಾಸ್ಟ್ ರಿಲೀಜಿಯನ್ಗೆ ಸಂಬಂಧಪಟ್ಟ ಮಠ ಅಲ್ಲದು. ಎನಿ ರಿಲೀಜನ್, ಎನಿ ಕ್ಯಾಸ್ಟ್ ಎಲ್ಲರೂ ಕೊಡ್ಬೋದು ಅಂತೇಳಿ. ಎಲ್ಲರಿಗೂ ಸಮಾನವಾದ ಅವಕಾಶ ಇದೆ ಅಂತೇಳಿ, ಮುಕ್ತ ಅವಕಾಶ ಇದೆ ಅಂತೇಳಿ. ನೋಡಿ ಒಂದ್ಸರಿ ಡಿಸಿಷನ್ ಮಾಡ್ಕೊಂಡ್ಬಿಟ್ಟು ಅಪ್ರೋಚ್ ಮಾಡಿದ್ರೆ ನಾವು ಸರ್ ಹತ್ರ ಹೇಳಿರ್ತೀವಿ. ಸಭೆಸರಿಗೆ ಇಂಡಿವಿಜುವಲ್ ಕಾಂಟ್ಯಾಕ್ಟ್ ಮಾಡೋದು ಅವಕಾಶ ಮಾಡಿಬಿಟ್ಟು ಇಂಡಿವಿಜುವಲ್ ಮಠದಿಂದನೇ ಕಾಂಟ್ಯಾಕ್ಟ್ ಮಾಡ್ತಾರೆ. ಅಂದರೆ ಫೈನಲ್ ಇಯರ್ ಔಟ್ಪುಟ್ ಬ್ಯಾಚ್ ಸ್ಟೂಡೆಂಟ್ಸ್ ಹೈಯೆಸ್ಟ್ ಮಾರ್ಕ್ಸ್ 95% ಏನಾಗಿದ್ದರೆ ಅವರಿಗೆ ಫುಲ್ ಫ್ರೀ ಆಗಿರುತ್ತೆ ಅಂತೇಳಿ. ನಮ್ಮ ಕಡೆಯಿಂದ ಫ್ರೀ ಆಗಿರುತ್ತೆ ಎಲ್ಲ ಫೆಸಿಲಿಟಿ. 10ರಿಂದ 11 ತಿಂಗಳು ಅಂದ್ರೆ ಮತ್ತೆ ವೀಕ್ಲಿ ಟೆಸ್ಟ್ ಸೀರೀಸ್ ಇರ್ತದೆ. ಅಂದರೆ ಇವೇನು ಒಂದು ವೀಕ್ ಕ್ಲಾಸಲ್ಲಿ ಕಂಡಕ್ಟ್ ಮಾಡ್ತಿದ್ವಿ, ಅದರದ್ದು ಪ್ರತಿ ವಾರ ಟೆಸ್ಟ್ ಇರ್ತದೆ 100 ಮಾರ್ಕ್ಸ್ ಅಂತೇಳಿ. ಅದೇ ಪರ್ಟಿಕ್ಯುಲರ್ ಬ್ಯಾಚ್ ಇರ್ತದೆ. ಗ್ರೂಪ್ ಸಿ ಆದರೆ ಒಂದು ಜನರಲ್ ಸ್ಟಡೀಸ್ ಅಂತ ಬರುತ್ತೆ. ಅದಾದಮೇಲೆ ಕಮ್ಯುನಿಕೇಷನ್ ಪೇಪರ್ ಅಂತ ಬರುತ್ತೆ, ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಅಂತೇಳಿ. ಆ ಪೇಪರ್ ಕ್ವಾಲಿಫೈ ಆದರೆ ಯಾಕಂದರೆ KPSC ಅಂತ ವರ್ಕ್ ಮಾಡ್ಬೋದು ಅಂತೇಳಿ. ಏನೋ ಡೌಟ್ ಕೇಳಿದ್ರೆ ಕೇಳ್ಬೋದು. ಸ್ವಲ್ಪ ಬೂಸ್ಟ್ ಆದ್ರೆ ನೀವು
Okay, so we are from the foundation of Deshpande Skilling anta. So Deshpande Skilling anta name because in college now first year in college ಇದೆ year ನಾವು ಬರ್ತಾ ಇರೋದು because most of down graduated and they are taking the placement offer letters. Okay, or offer letters ತಗೊಂತಾ ಇದ್ದಾರೆ. So concept of Deshpande Skilling before going to the presentation ನಾನು Deshpande Skilling ಅಂದ್ರೆ ಏನು ಅದು ಯಾವ್ದ್ರ ಮೇಲೆ ವರ್ಕ್ ಮಾಡುತ್ತೆ ಅಂತ ಹೇಳ್ತೀನಿ. Just 15 to 20 minutes ಪ್ರೋಗ್ರಾಮ್ ಅಷ್ಟೇ. ಜಸ್ಟ್ ಏನಂದ್ರೆ ಏನು ಟಾಪಿಕ್ ಇದೆ ನೀವು ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಇದಿಷ್ಟೇ ಇರೋದು ಸಿಂಪಲ್. ಓಕೆ, ಸೊ ದೇಶಪಾಂಡೆ ಹೂ ಇಸ್ ಸುಧಾಮೂರ್ತಿ ಮ್ಯಾಮ್ ಇನ್ಫೋಸಿಸ್ ಪಾಂಡೆ ಅಂತ ಹೇಳಿ ಕರೀತೀವಿ. ಓಕೆ, ಸೊ ಗುರುರಾಜ್ ದೇಶಪಾಂಡೆ ಅಂಡ್ ಜಯಶ್ರೀ ದೇಶಪಾಂಡೆ ಇಸ್ ದ ಫೌಂಡರ್ಸ್ ಆಫ್ ದ ದೇಶಪಾಂಡೆ ಸ್ಕಿಲ್ಲಿಂಗ್. ಸೊ ಇದು ಕ್ಲಾರಿಟಿ ಇರಲಿ. ಅದಾದ್ಮೇಲೆ ನಮ್ಮ ಫೌಂಡೇಶನ್ ಲೊಕೇಟ್ ಆಗಿರೋದು ಮೇನ್ ಬ್ರಾಂಚ್ ಇರೋದು ಹುಬ್ಳಿಯಲ್ಲಿ. ಓಕೆ ಸರ್, ಆಗ ಹೇಳಿದ್ರಲ್ಲ, ಸೊ ನಮ್ಮ ಮೇನ್ ಬ್ರಾಂಚ್ ಇರೋದು ಹುಬ್ಳಿಯಲ್ಲಿ. ಸೊ ಯಾರಾದ್ರೂ ಹುಬ್ಳಿ ಸೈಡ್ ಬೆಳಗಾಂ ಸೈಡ್ ಟ್ರಾವೆಲ್ ಮಾಡಿದ್ರೆ ನೀವು ನೋಡ್ಬೋದು ಏರ್ಪೋರ್ಟ್ ರೋಡ್ ಅಲ್ಲಿ ನಮ್ಮ ದೇಶಪಾಂಡೆ ಫೌಂಡೇಶನ್ ಅಂತ ಹೇಳಿ ಕ್ಯಾಂಪಸ್, ಯೂಸ್ ದೊಡ್ಡ ಕ್ಯಾಂಪಸ್ ಇದೆ. ನಾನು ವಿಡಿಯೋ ತೋರಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ ಯಾವ ಕ್ಯಾಂಪಸ್ ಅಂತ. ಸೊ ಯೂಸ್ ಕ್ಯಾಂಪಸ್ ಇರುವಂತ ಏರಿಯಾ. ಸೊ ಏರ್ಪೋರ್ಟ್ ರೋಡಿಗೆ ಯಾರಾದ್ರೂ ಟ್ರಾವೆಲ್ ಮಾಡ್ತಾ ಇರ್ತೀರ ಅಂದ್ರೆ ನೀವು ನೋಡ್ಬೋದು. ಇಲ್ಲಾಂದ್ರೆ ಇನ್ಫೋಸಿಸ್ ಕಂಪ್ನಿ ಇವಾಗ ಹುಬ್ಳಿಯಲ್ಲಿ ಸ್ಟಾರ್ಟ್ ಆಗಿದೆ, ಗೊತ್ತಿರೋದು ಇನ್ಫಾರ್ಮೇಶನ್ ಎಲ್ಲರಿಗೂ. ಇನ್ಫೋಸಿಸ್ ಕಂಪ್ನಿ ಬಿಸೈಡ್ ಇರೋದೇ ನಮ್ಮ ದೇಶಪಾಂಡೆ ಫೌಂಡೇಶನ್ ಸ್ಕಿಲ್ಲಿಂಗ್ ಕ್ಯಾಂಪಸ್. ಓಕೆ, ಸೊ ಸುಧಾಮೂರ್ತಿ ಮ್ಯಾಮ್ ಏನಿದಾರಲ್ಲ, ಸೊ ಅವರು ನಮ್ಮ ಫೌಂಡೇಶನ್ ಜೊತೆ ಟೈ ಅಪ್ ಇದ್ದಾರೆ. ಇನ್ಫೋಸಿಸ್ ಕಂಪ್ನಿ ನಮ್ಮ ಫೌಂಡೇಶನ್ ಜೊತೆ ಟೈ ಅಪ್. ಓಕೆ, ವಿ ಆರ್ ಟೈ ಅಪ್ ವಿತ್ ಮ್ಯಾಕ್ಸಿಮಮ್ 100+ ಕಂಪ್ನಿಗಳ ಜೊತೆ ನಾವು ಟೈ ಅಪ್ ಇದ್ದೀವಿ. ಓಕೆ, ಸೊ ಕಂಪ್ನಿ ಟೈ ಅಪ್ ಇದ್ದೀವಿ. ಸೊ ಬಿಫೋರ್ ಗೋಯಿಂಗ್ ಟು ದ ಕಂಪ್ನೀಸ್, ನಾವು ಕಂಪ್ನಿಗೆ ಹೋಗಬೇಕಂದ್ರೆ ಸೊ ನಮ್ಮ ಫೌಂಡರ್ಸ್ ಇದಾರೆಲ್ಲ ದೇಶಪಾಂಡೆ ಫೌಂಡೇಶನ್, ಗುರುರಾಜ್ ದೇಶಪಾಂಡೆ ಅಂತ ಹೇಳಿದ್ರಲ್ಲ, ಅವ್ರು ಆಕ್ಚುಲಿ ಮಾಡ ಅಂತ ಇದೆ. ಸೊ ಹಿ ರೈಟ್ ನೌ ಅವರ್ ಪಾಸ್ ವೆರಿ ಗುಡ್. ಓಕೆ, ಸೊ ಅವಾಗ ಅವರಿಗೆ ಅಡ್ವೈಸರ್ ಕಮಿಟಿ ಆಗಿ ನಮ್ಮ ಗುರುರಾಜ್ ದೇಶಪಾಂಡೆ ಸರ್ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಇವ್ರು ಏನ್ ಕಪಲ್ಸ್ ಎಲ್ಲ, ಇವರು ಅಮೆರಿಕದಲ್ಲಿ ಲೊಕೇಟ್ ಆಗಿರ್ತಾರೆ. ಇವ್ರದ್ದು 6 to 7 ಸ್ಟಾರ್ಟ್ಅಪ್ಸ್ ಇದೆ. ಸೊ ದೇ ಆರ್ ರನ್ನಿಂಗ್ ದ ಸ್ಟಾರ್ಟ್ಅಪ್ಸ್ ಇನ್ ದ ಅಮೆರಿಕಾ ಇಟ್ಸೆಲ್ಫ್. ಓಕೆ, ಅವ್ರಿಗೆ ಏನಿತ್ತು ಅಂದ್ರೆ ಇವಾಗ ಎನ್ ನಂಬರ್ ಆಫ್ ಅಪರ್ಚುನಿಟಿ, ನಾವೆಲ್ಲ ಏನ್ ಹೇಳ್ತೀವಿ ದೇಶದಲ್ಲಿ ನಿರುದ್ಯೋಗ ಜಾಸ್ತಿ ಇದೆ ಅಂತ, ಅನ್ಎಂಪ್ಲಾಯ್ಮೆಂಟ್ ಬಹಳ ಇದೆ ಅಂತ ಎಲ್ಲ ಪೇಪರಲ್ಲಿ ಒಂದೊಂದ್ಸತಿ ಹೇಳ್ತೀವಿ, ಇಲ್ಲ ನಾವೇ ಕೇಳ್ತಿರ್ತೀವಿ. ಆಕ್ಚುಲಿ ನಿರುದ್ಯೋಗ ಇಲ್ಲ. ಸೊ ಏನಂದ್ರೆ ಎನ್ ನಂಬರ್ ಆಫ್ ಆಪರ್ಚುನಿಟಿ ಇವಾಗಲೂ ತುಂಬಾ ಜನಕ್ಕೆ ಕಾಯ್ತಾ ಇದೆ MNC ಕಂಪನೀಸ್ ಅಲ್ಲಿ. ಆದ್ರೆ ಸ್ಕಿಲ್, ಸೊ ಶಿ ಇಸ್ ದ ಸಿಸ್ಟರ್ ಆಫ್ ದ ಸುಧಾಮೂರ್ತಿ ಮ್ಯಾಮ್ ಅಂತ ಹೇಳಿದ್ವಲ್ಲ, ಅವರ ಸಿಸ್ಟರ್. Just I will give 2 minutes. Please read that paragraph. You will understand that. ಕಾಣಿಸ್ತಿದೆಯಲ್ಲ, ಇದು ವಿಸಿಬಲ್ ಇದೆಯಲ್ಲ ಎಲ್ಲರಿಗೂ? Last page boys, you are my favorite. Please read that. ಜಾಬ್, ನಮಗೆ ಜಾಬ್ ಬೇಕು. ಬಿಕಾಸ್ ನಾವು ಯಾರು ಮನೇಲಿ ಕೂರೋಂಗಿಲ್ಲ. ನಮ್ಮ ಫ್ಯಾಮಿಲೀಸ್ ಆ್ಯಕ್ಚುಲಿ ಎಷ್ಟೋ ಸ್ಟ್ರಗಲ್ ಮಾಡಿ ನಮಗೆ ಕಾಲೇಜ್ಗಳಿಗೆ ಕಳಿಸಿರ್ತಾರೆ. ಇರೋ ಎಷ್ಟೋ ಫ್ಯಾಮಿಲಿ ಎಲ್ಲ ಐಫೈ ಲೆವೆಲ್ ಇದ್ದಾರೆ, ಎಲ್ಲ ಟಾಟಾ ಬಿಲ್ಲ ಆ ರೇಂಜ್ ಇದ್ದಾರೆ. ನಾವೆಲ್ಲ ವಿ ಆರ್ ಫ್ರಮ್ ದ ಮಿಡಲ್. ಓಕೆ, ಮಿಡಲ್ ಇಂದ ಬಂದಿದ್ದೀವಿ. ಸೊ ನಮ್ಮ ಫ್ಯಾಮಿಲಿಗಳಿಂದ ತುಂಬ ಜನ ಕಷ್ಟಪಟ್ಟು, ನಿಮಗೂ ಗೊತ್ತಿರುತ್ತೆ, ಸಾಲ ಸುಲ ಮಾಡಿ ನಿಮಗೆಲ್ಲ ಕಾಲೇಜಲ್ಲಿ ಓದಿಸಿರ್ತಾರೆ. ಅಟ್ಲೀಸ್ಟ್ ನೀವು ಈ ಎನ್ವಿರಾನ್ಮೆಂಟ್ ಸಿಗಬೇಕಂತನಾದ್ರೂ ಈ ಕಾಲೇಜಲ್ಲಿ ಓದಿಸಿರ್ತಾರೆ. ಓಕೆ, ಸೊ ಇವಾಗ ನಿಮಗೆ ಏನಿರುತ್ತೆ, ಅವ್ರಿಗೆ ಏನಾದರೂ ಇವಾಗ ನೀವು ರಿಟರ್ನ್ ಗಿಫ್ಟ್ ಕೊಡಬೇಕು. ದಿಸ್ ಇಸ್ ದ ಟೈಮ್ ಟು ಗಿವ್ ಯುವರ್ ಪೇರೆಂಟ್ಸ್ ಟು ರಿಟರ್ನ್ ಗಿಫ್ಟ್. ಅವ್ರಿಗೆ ಏನಾದರೂ ನೀವು ರಿಟರ್ನ್ ಗಿಫ್ಟ್ ಕೊಡಬೇಕು ಇನ್ ಟರ್ಮ್ಸ್ ಆಫ್ ಜಾಬ್. ಅರ್ನಿಂಗ್ ಮಾಡಿ ಫಸ್ಟ್ ಸ್ಯಾಲರಿನ ನಿಮ್ಮ ಅಪ್ಪನ ಕೈಯಲ್ಲಿ ಆಬ್ಜೆಕ್ಟಿವ್ ಏನು ಮೆನ್ಷನ್ ಮಾಡ್ಬೇಕು ನನ್ನ ರೆಸ್ಯೂಮಲ್ ಅಂತ ಎಷ್ಟೋ ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಸೊ ವಿ ಡೋಂಟ್ ನೋ ಎನಿಥಿಂಗ್. ಜಸ್ಟ್ ನಮ್ಗೊಂದು ರೆಸ್ಯೂಮ್ ಬೇಕು, ರೆಡಿಮೇಡ್ ಮೆಟೀರಿಯಲ್ ಬೇಕು, ಅದನ್ನು ತಗೊಂತೀವಿ, ಇಂಟರ್ವ್ಯೂ ಕೊಡೋದಕ್ಕೆ ಹೋಗ್ತೀವಿ. ಸೊ ಈ ಥರ ಆಗಿದೆ. ಸೊ ನಮ್ಮಲ್ಲಿ ಏನು ಮಾಡ್ತೀವಿ, ನಿಮಗೆ ಪ್ರತಿಯೊಂದೂ ರೆಸ್ಯೂಮ್ಸ್ ಇಂದ ಹಿಡಿದು ಯಾವ ಥರ ಇವಾಗಿನ ಜನರೇಷನ್ ಯಾವ ಥರ ಅಪ್ಡೇಟ್ ಸ್ಕಿಲ್ಸ್ ಕೇಳ್ತಿದ್ದಾರೆ, ನೀವು ರೆಸ್ಯೂಮ್ ಯಾವ ಥರ ಮಾಡಬೇಕು, ಆಬ್ಜೆಕ್ಟಿವ್ ಅಲ್ಲಿ ಯಾವ ಥರ ಆಗಬೇಕು. ಸೊ ಪ್ರತಿಯೊಂದು ನಿಮಗೆ ಸ್ಕಿಲ್ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ನಾವು ಯಾವುದೇ ಕಂಪ್ನಿಗೆ ಹೋಗಬೇಕಿದ್ರೆ ಫಸ್ಟ್ ಸ್ಕಿಲ್ ಇಸ್ ರೆಸ್ಯೂಮ್. ದ ಸೆಕೆಂಡ್ ಒನ್, ವಾಟ್ ದೇ ಎಕ್ಸ್ಪೆಕ್ಟ್, ಕಮ್ಯುನಿಕೇಶನ್. ವಿಚ್ ಕಮ್ಯುನಿಕೇಶನ್? ಇಂಗ್ಲಿಷ್ or ಕನ್ನಡ? English. So in corporate world we can't spell as an English communication, we spell as the business communication. Okay, English ನ ನಾವು ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಮಾತಾಡ್ತೀವಿ ಅಂದ್ರೆ we spell as a business communication ಅಂತ ಹೇಳ್ತೀವಿ. ಸೊ ನೀವು ಯಾವುದೇ ಕಂಪ್ನಿ ಕೇಳಿದ್ರೆ ಯು ನೋ ದಟ್ ಬಿಸ್ನೆಸ್ ಲ್ಯಾಂಗ್ವೇಜ್. ನಮ್ಗೆ ಗೊತ್ತಿರಲ್ಲ ಬಿಸ್ನೆಸ್ ಲ್ಯಾಂಗ್ವೇಜ್ ಅಂದ್ರೆ ಏನು, ಹೌದು ಏನು, ವಿ ಡೋಂಟ್ ನೋ ದಟ್ ಬಿಸ್ನೆಸ್ ಲ್ಯಾಂಗ್ವೇಜ್. ಇಂಗ್ಲಿಷ್ ಲ್ಯಾಂಗ್ವೇಜಿಗೆ ನಾವು ಇವಾಗಿರೋ ಜನರೇಷನ್ ಏನಂತ ಕರಿತೀವಿ, ಬಿಸ್ನೆಸ್ ನಾಲೆಜ್ ಅಂತೇಳಿ ಕರಿತೀವಿ. ಸೊ ಅದು ಕಮ್ಯುನಿಕೇಶನ್ ಬರುತ್ತಾ. ಈಗ ಇಂಗ್ಲೀಷ್ ಇದರಲ್ಲಿ ನನಗೆ ಹೇಳ್ರಿ, ಎಷ್ಟು ಜನಕ್ಕೆ ಇಂಗ್ಲೀಷ್ ಮಾತಾಡೋಕೆ ಬರುತ್ತೆ ಮ್ಯಾಮ್? ವಿ ಆರ್ ವೆರಿ ಗುಡ್ ಇನ್ ಫ್ಲೂಯೆಂಟ್ ಇನ್ ಇಂಗ್ಲೀಷ್ ಮ್ಯಾಮ್. ನಾವು ಯಾವುದೇ ಇಂಟರ್ವ್ಯೂ ಇವಾಗ ನೀವು ಕೊಡಿಸ್ರಿ ಮ್ಯಾಮ್, ವಿ ಆರ್ ರೆಡಿ ಟು ಅಟೆಂಡ್ ದ ಇಂಟರ್ವ್ಯೂ, ವಿ ವಿಲ್ ಕ್ರ್ಯಾಕ್ ದ ಇಂಟರ್ವ್ಯೂ ಅಂಡ್ ವಿ ವಿಲ್ ಗೆಟ್ ಆಫರ್ ಲೆಟರ್ ಮ್ಯಾಮ್. ಎಷ್ಟು ಜನ
ಫ್ಲೂಯೆಂಟ್ಲಿ ಮಾತಾಡ್ತೀರಾ? ಕ್ಯಾನ್ ಯು ಪ್ಲೀಸ್ ರೈಸ್ ಯುವರ್ ಹ್ಯಾಂಡ್ಸ್? ನೋ ಇಲ್ಲ. ಬಟ್ಲರ್ ಇಂಗ್ಲಿಷ್ ಮಾತಾಡ್ತೀರಾ? ಒಂಚೂರು ಒಂದು ಸ್ವಲ್ಪನೂ ಅರ್ಥ ಆಗಲ್ಲ ಅಂತ ಯಾರು ಇದ್ದೀರಾ? ಕಮ್ಮಿ ಯಾರಾದ್ರೂ ಗೊತ್ತಾಗಲ್ಲ ಮ್ಯಾಮ್ ನನಗೆ, ಗೋ ಅಂದ್ರೂ ಗೊತ್ತಾಗಲ್ಲ ಮ್ಯಾಮ್ ನನಗೆ, ಆ ಥರ ಯಾರು ಇದ್ದೀರಾ? ಇಲ್ಲ ಅಲ್ಲ. ಆಕ್ಚುಲಿ ನಮ್ಮ ಡೇ ಟು ಡೇ ಲೈಫಲ್ಲಿ ನಾವು ಜಾಸ್ತಿ ಇಂಗ್ಲೀಷ್ನೇ ಯೂಸ್ ಮಾಡ್ತೀವಿ. ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಓಕೆ, ಎಕ್ಸಾಂಪಲ್ ಇವಾಗ ನಿಮ್ಮ ಫ್ರೆಂಡಿಗೆ ಕಾಲ್ ಮಾಡ್ತೀರಾ. ಸೊ ಬಸ್ ಸ್ಟ್ಯಾಂಡಲ್ಲಿ ಇರ್ತೀರಾ. ಸೊ ನಿಮ್ಮ ಫ್ರೆಂಡ್ ಎಲ್ಲಿದ್ದೀಯ ಅಂತ ನಿಮಗೆ ಕೇಳ್ತಾರೆ. ನೀವು ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ ಅಂತ ಹೇಳ್ತೀರಾ, ಬಸ್ಸು ತಂಗುದಾಣದಲ್ಲಿ ಇದ್ದೀನಿ ಅಂತ ಹೇಳ್ತೀರಾ, ಬಸ್ ಸ್ಟ್ಯಾಂಡ್ ಅಂತ ಹೇಳ್ತೀರಾ. ವಾಟ್ಸಪ್ ಡೈಲಿ ನಾವು ವಾಟ್ಸಪ್ ಯೂಸ್ ಮಾಡ್ತಿರ್ತೀವಿ. ವಾಟ್ಸಪ್ಪಿಗೆ ಕನ್ನಡದಲ್ಲಿ ಏನಂತಾರೆ? ಜಂಗಮವಾಣಿ. ವಾಟ್ಸಪ್ಪಿಗೆ ಏನಂತಾರೆ? ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀವಿ. ನಾವು ವಾಟ್ಸಪ್ಪಲ್ಲಿ ಟೈಪ್ ಮಾಡ್ತೀವಿ. ಸೊ ನಾವೇ ಲೋಕಲ್ ಏರಿಯಾಸ್ ಎಲ್ಲ ಹೆಂಗಿರ್ತಾರೆ ಅಂದ್ರೆ ದೇ ಆರ್ ರೆಡಿ ಟು ಗೋ ಫಾರ್ ಚೆನ್ನೈ ಆಲ್ಸೋ, ಹೈದರಾಬಾದ್ ಆಲ್ಸೋ, ಇವನ್ ಪುಣೆ ಆಲ್ಸೋ, ಇಂಡೋರ್ ಲೊಕೇಶನ್ ಆಲ್ಸೋ ದೇ ಆರ್ ರೆಡಿ ಟು ಗೋ. ಓಕೆ, ಬಟ್ ನಾವು ರೂರಲಲ್ಲಿರೋರು ಏನು ಥಿಂಕ್ ಮಾಡ್ತೀವಿ ಅಂತಂದ್ರೆ, ಅಯ್ಯೋ ಹೌದಲ್ಲ ನಾವು ಹೋಗ್ಬೇಕಾ, ನಮ್ಮ ಮನೆ ಕಳಿಸ್ತಾರ, ಸೊ ನಾನು ಹೋದ ಜಾಬ್ ಸಿಗ್ತೀನಿ, ಇದು ಯಾವ್ದು ಫೇಕ್ ಆಗಪ್ಪ, ಈ ಥರ ಎಲ್ಲ ನಿಮಗೆ ಕ್ವಶನ್ಸ್ ಆಗಿದ್ರೆ ನಾನು ಸ್ಟೂಡೆಂಟ್ ಆಗಿದ್ರೆ ನನಗೂ ಬಂದಿರುವಂಥ ಕ್ವಶನ್. ಓಕೆ, ಸೊ ಇವಿಷ್ಟು ನಮ್ಮ ತಲೆಯಲ್ಲಿ ಇರ್ತವೆ. ಸೊ ನಾನು ಯಾಕೆ ಸ್ಪೆಷಲಿ ವಿಡಿಯೋ ತೋರಿಸ್ತಾ ಇರ್ತಂದ್ರೆ, ಸೊ ಜಾಬ್ ಅನ್ನೋದು ನಿಮಗೆ ಹೆಂಗಾಗುತ್ತೆ ಅಂತಂದ್ರೆ ನಿಮ್ಮ ಎಬಿಲಿಟಿನ ನಿಮಗೆ ಎನ್ಹಾನ್ಸ್ ಮಾಡುತ್ತೆ. ಅಂದರೆ ನೀವು ಇನ್ನೂ ಚೇಂಜ್ ಆಗ್ತಾ ಹೋಗ್ತೀರಾ ಕಂಪ್ನಿ. ಸೊ ನಿಮಗೆ ನೀವು ಒಂದು ಅರ್ನಿಂಗ್ ಮಾಡೋದು ಸ್ಟಾರ್ಟ್ ಮಾಡಿದೆ ಅಂತಂದರೆ ನಿಮ್ಮ ಫ್ಯಾಮಿಲಿಗೆ ಎಷ್ಟು ಬೆನಿಫಿಟ್ ಆಗುತ್ತೆ ಅನ್ನೋದು ನೀವೇ ಕಲ್ಪನೆ ಮಾಡೋದಕ್ಕಾಗಲ್ಲ. ಸೊ 1 ಮಂತ್, ಸೆಕೆಂಡ್ ಮಂತ್ ಅವ್ರಿಗೆ ಅರ್ನಿಂಗ್ಸ್ ಕೊಡ್ತಾ ಅವ್ರಿಗೂ ನನ್ನ ಮಗಳು ದುಡಿತಾ ಇದ್ದಾರೆ, ನನ್ನ ಮಗಳು ನನ್ನ ಫ್ಯಾಮಿಲಿ ಸಸ್ಟೈನ್ ಮಾಡಿಸ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ ಅನ್ನೋದು ಅವ್ರಿಗೂ ಅರ್ಥ ಆಗುತ್ತೆ. ಓಕೆ, ಸೊ ಶೀ ಈಸ್ ಫ್ರಮ್ ಆ್ಯಂಗಲ್. ಅವ್ರಿಗೂ ಅಷ್ಟೇ ಒಂದು ಹಳ್ಳಿ ಇತ್ತು, ಆ ಹಳ್ಳಿಯಲ್ಲಿ ಆ ಕಾಲೇಜ್ನ ನಾವು ಫಸ್ಟ್ ಟೈಮ್ ನಾವು ಇದೇ ಥರ ಯಾವ ಕಾಲೇಜಿಗೆ ಬಂದು ಆ ಕಾಲೇಜಿಗೆ ಅದೇ ಥರ ಹೋಗಿ ಲಾಂಚ್ ಮಾಡಿದ್ವಿ. ಆ ಟೈಮಲ್ಲಿ ಎಲ್ಲರೂ ಇದೇ ಥರ ಎದುರುಕೊಂಡು ಮಾಡಿ ಸೇರಿಕೊಂಡು ಕೊನೆಗೆ ತುಂಬ ಜನ TCS ಕಂಪ್ನಿ ಕೇಳಿದ್ರ? ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ TCS? ಗೊತ್ತಿಲ್ಲ. ಟಾಟಾ ಕನ್ಸಲ್ಟೆಂಟ್ ಸರ್ವಿಸ್ ಕೇಳಿದ್ದೀರಾ ಎಲ್ಲರೂ? TCS ದಿಸ್ ಇಸ್ ದ MNC ಟಾಪ್ 1 ಕಂಪ್ನಿ ಇನ್ ದ ಕಾರ್ಪೊರೇಟಿವ್ ವರ್ಲ್ಡ್. ಆ ಕಂಪ್ನಿಗೆ ದೇ ಆರ್ ಫ್ರಮ್ ಆಲ್ಸೋ ರೂರಲ್ ಪೀಪಲ್. ಸೊ ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ಕನ್ಸೆಪ್ಟ್, ನಾನು ಒಂದು ಒಳ್ಳೆ ಕಂಪ್ನಿಯಲ್ಲಿ ದುಡಿಬೇಕು, ನನ್ನ ರೆಪ್ಯುಟೇಷನ್ ಕಂಪ್ನಿಯಲ್ಲಿ ದುಡಿಬೇಕು, ಇಲ್ಲಿ ಏನು ವರ್ಕರ್ ಕೆಲಸ ಮಾಡ್ತೀವಿ, ದಟ್ ಈಸ್ ಆಲ್ಸೋ ಫೈನ್, ಎಲ್ಲ ಮಾಡ್ತೀವಿ. ಬಟ್ ನೀವು ಯಾವ ಥರ ಕಂಪ್ನಿಗೆ ಹೋಗ್ತೀರಾ ಅಂತ ಅಂದರೆ, ಸೊ ನೀವು ಒಂದು ಒಳ್ಳೆ ಬ್ರ್ಯಾಂಡೆಡ್ ಕಂಪ್ನಿಗೆ ಹೋಗ್ತೀರಾ ಅಂದರೆ ಯಾವ ಥರ ನಿಮ್ಮ ಮೇಲೆ ನಿಮಗೆ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ, ಕಾಲೇಜಿಗೆ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ, ನಿಮ್ಮ ಪೇರೆಂಟ್ಸ್ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ. ಓಕೆ, ಸೊ ಆ ಒಂದು ಇದಕ್ಕೋಸ್ಕರ ನಾವು ಈ ಕಂಪ್ನಿ ತೋರಿಸಿರೋದು. ಸೊ ಇಲ್ಲಿ ನಾವು 100+ ಕಂಪ್ನಿಗಳ ಜೊತೆ ಟೈಪ್ ಇದ್ದೀವಿ. ಒನ್ಸ್ ನೀವು ಈಗ ನಿಮಗೆ ಏನು 4 months ಟ್ರೈನಿಂಗ್ ಅಂದ್ರೆ 2.5 3 months ನಾವು ನಿಮಗೆ ಫುಲ್ ಓನ್ಲಿ ಅವ್ರ ಕಮ್ಯುನಿಕೇಷನ್, ರೀಸನಿಂಗ್ ಆ್ಯಂಡ್ ಆಪ್ಟಿಟ್ಯೂಡ್, ಕಂಪ್ಯೂಟರ್ ಕ್ಲಾಸಸ್ ಜೊತೆಗೆ ನಿಮಗೆ ಇಂಟರ್ವ್ಯೂ ಸ್ಕಿಲ್ ಟ್ರೈನಿಂಗ್ ಕೊಟ್ಟು ತಕ್ಷಣಕ್ಕೆ ನಿಮಗೆ ಪ್ಲೇಸ್ಮೆಂಟ್ ಆಪರ್ಚುನಿಟಿನ ಕನೆಕ್ಟ್ ಮಾಡಿ ಪ್ರೋಗ್ರಾಮ್ನ ಲಾಂಚ್ ಮಾಡಿದಾಗ ಶೀ ಜಾಯ್ನ್. ಸೊ ಅವಳು ಯಾವ ಥರ ಕಲ್ತು ಇವಾಗ ಯಾವ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿರೋದು ಒಂದು ಸ್ಮಾಲ್ ವಿಡಿಯೋ ಬಂದಿದೆ. ಸೊ ಐ ವಿಲ್ ಶೋ ಯು ಕ್ಯಾನ್ ಕಾನ್ಸ್. Voice is not audible. Last bench. Voice is audible or not? You are not audible. You come front and sit. Please.
ಮೇಡಮ್ ವಾಯ್ಸ್ ಬೇಕಾ? 2 ನಿಮಿಷ ವೇಟ್ ಮಾಡಿ. ಬಂದು 2 ನಿಮಿಷ. Okay, this is the ARD college placement diagram. Actually 2 batches ಮಾಡಿದ್ವಿ. Okay, ತುಂಬಾ ಜನ ಸ್ಟೂಡೆಂಟ್ಸ್ ಆಗಿದ್ವಿ, 2 batches ಮಾಡಿದ್ವಿ. ಅದೇ ಕಾಲೇಜಿಂದ ಮತ್ತೆ ಸೆಲೆಕ್ಟ್ ಆಗಿರುವಂತ ಸ್ಟೂಡೆಂಟ್ಸ್. ಓಕೆ, ಸೊ ನೀವು ದಾವಣಗೆರೆ ಕೇಳ್ಬೋದು AVK ಬಾಪೂಜಿ ಇನ್ಸ್ಟಿಟ್ಯೂಷನ್ ಅಲ್ಲಿ ಬರ್ತಾರೆ, ಅಂಡರ್ ವರ್ಕ್ ಮಾಡ್ತಾರೆ ಕಾಲೇಜಸ್. ಓಕೆ, ಬಾಪೂಜಿ ಇನ್ಸ್ಟಿಟ್ಯೂಷನ್ ಗೊತ್ತಲ್ಲ, ಕೇಳಿದಿರಲ್ಲ. ಸೊ ಆ ಅಂಡರ್ ವರ್ಕ್ ಮಾಡುವಂತ ಕಾಲೇಜಸ್ ಅಲ್ಲಿ ನಾವು ಟೈ ಅಪ್ ಇದ್ದೀವಿ ಆ ಕಾಲೇಜಲ್ಲಿ. ಸೊ ಅವರ್ ಪ್ಲೇಸ್ಮೆಂಟ್ ಸ್ಟೂಡೆಂಟ್ಸ್ ಆಫ್ ಲಾಸ್ಟ್. Yes, AV Kamalama College. So second floor student, they are almost selected in Centrality company, Omega Healthcare company. They are already under and IDC. Na end of that course ಅವರು ನಿಮಗೆ ಪ್ಲೇಸ್ಮೆಂಟ್ ಆಪರ್ಚುನಿಟಿ ನಮ್ಮ ಸೈಡ್ ನಿಮಗೆ ಪ್ರೊವೈಡ್ ಆಗುತ್ತೆ. ಅಷ್ಟೇ ಚೆನ್ನಾಗಿ ನಿಮ್ಮ ಕಡೆಯಿಂದಲೂ ಎಫರ್ಟ್ಸ್ ಬೇಕು. ಓಕೆ, ಸೊ ಬರೀ ನಾನಷ್ಟೇ ಎಲ್ಲ ಟ್ರೈನಿಂಗ್ ಕೊಟ್ಟು ಇಂಟರ್ವ್ಯೂ ಮುಂದೆ ಹೋದಾಗ ನೀವೇನು ಮಾತಾಡಲಿಲ್ಲ ಅಂತಂದರೆ ಲಾಸ್ ನಿಮಗೆ ಆಗೋದಲ್ವಾ. ಸೊ ನೀವು ಮಾತಾಡಬೇಕು, ಅದನ್ನ ಯಾವ ಥರ ಟ್ರ್ಯಾಕಿಂಗ್ ತೊಗೊಂಡ್ಬರ್ಬೇಕು, ಸ್ಟೂಡೆಂಟ್ಸಿಗೆ ಯಾವ ಥರ ಲರ್ನಿಂಗ್ ಆಕ್ಟಿವಿಟಿ ಮಾಡಿಸ್ಬೇಕು ಅನ್ನೋದನ್ನ ನಾವೇ ನಿಮಗೆ ಮಾಡಿಸ್ತೀವಿ. ಓಕೆ, ಮಾಡೆಲ್ಸ್ ಕಲಿತೀರಾ ಅಂದರೆ ಫಸ್ಟ್ ಥಿಂಗ್ ಈಸ್ ಇಂಗ್ಲೀಷ್ ಆ್ಯಂಡ್ ಕಮ್ಯುನಿಕೇಷನ್. ದ ಸೆಕೆಂಡ್ ಒನ್ ಈಸ್ ICT. ICT ಮೀನ್ಸ್ ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ICT? ಕಂಪ್ಯೂಟರ್ ಕ್ಲಾಸ್ ಓದಿರೋ ಗೊತ್ತಿರ್ತೀವಿ, ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿ. ಓಕೆ, ICT ಅಂದರೆ ಡೌಟ್ಸ್ ಇದ್ರೆ ಪ್ಲೀಸ್ ಕೇಳಿ, ಬಿಕಾಸ್ ಬರೀ ಇಷ್ಟ ತನಕ ನಾನು ಒಬ್ಬೇ ಮಾತಾಡ್ರೆ ನಿಮ್ಮ ಮನಸ್ಸಲ್ಲಿ ಇರುತ್ತೆ, ಇದು ಹೇಳ್ಕೊಡ್ತೀರಾ ಮ್ಯಾಮ್, ಹಿಂಗಿದೆಯಾ, ಇದು ಈ ಥರ ಇದೆ ಅಂತ ತುಂಬ ಕ್ವಶನ್ಸ್ ಇರುತ್ತೆ. ಸೊ ಫಿಯರ್ಲೆಸ್ ಆಗಿ ಏನೇ ಕ್ವಶನ್ಸ್ ಇದ್ರು ಅದರಲ್ಲಿ ಓರಿಯಂಟೇಷನ್ ಪ್ರೋಗ್ರಾಮ್. ಓಕೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ಮೇಲೆ ನಾನು ನಿಮಗೆ ಏನೇ ಡೌಟ್ ಬಂದು ನಾನು ಕ್ಲಾರಿಟಿ ಕೊಡ್ತೀನಿ. ಓಕೆ, ಟೇಕ್ 2 minutes ಟೈಮ್ ಆ್ಯಂಡ್ ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ಸ್. ಇಂಜಿನಿಯರಿಂಗ್ ಕೇಳಿ. ಸೊ ದೇ ಹ್ಯಾಸ್ ಟು ಇನ್ವೆಸ್ಟ್ ಅಬೌಟ್ 40,000 ಬಿಕಾಸ್ ದೇ ನೀಡ್ ಟು ಗೋ ದೇರ್ ಫಾರ್ ಅಕೊಮೊಡೇಷನ್. 4 ತಿಂಗಳು ಅಲ್ಲೇ ಇದ್ದು ಮುಗಿಸ್ಕೊಂಡು ಹೊರಗೆ. ಸೊ ಇದು ನಿಮ್ಮ ಕಾಲೇಜಲ್ಲೇ ಟ್ರೈನಿಂಗ್ ಮಾಡ್ತಾ ಇರೋದ್ರಿಂದ ಟೋಟಲ್ ಆಗಿ ನಿಮಗೆ ಟೋಟಲ್ 4 ಮಂತ್ಸ್ಗೆ ಎಷ್ಟು ಫೀಸ್ ಇರುತ್ತೆ ಅಂತಂದರೆ 1,500 ಇದೆ. ಸೊ ಈ 1,500 ಅಲ್ಲಿ ಎಷ್ಟು ಜನರಲ್ಲಿ BPL ಕಾರ್ಡ್, ಅಂತ್ಯೋದಯ ಕಾರ್ಡ್ಸ್ ಇದೆ. ಸೊ ಫೀಸ್ ಇಸ್ ಟೋಟಲ್ 10K ಆಗುತ್ತೆ. ಇದನ್ನ ನೀವು ಅಟ್ ಎ ಟೈಮ್ 10K ಕಟ್ಟಾಗಿಲ್ಲ, ಯು ಹ್ಯಾವ್ ದ ಇನ್ಸ್ಟಾಲ್ಮೆಂಟ್. ಓಕೆ, ಸೊ ಈ 2 ಇನ್ಸ್ಟಾಲ್ಮೆಂಟ್ ಯು ನೀಡ್ ಟು ಪೇ ದ ಅಡ್ಮಿಷನ್ ಅಮೌಂಟ್. ಸೊ ಯಾರಾದರೂ ಸಿಂಗಲ್ ಪೇರೆಂಟ್ ಅಂದರೆ ತಂದೆ ಇರಲ್ಲ, ಕಾಲೇಜಲ್ಲಿ ಟೇಕ್ ಕೇರ್ ಮಾಡ್ತಾರೆ ಮ್ಯಾಮ್ ಅಂತ ಯಾರಾದರೂ ಸಿಂಗಲ್ ಪೇರೆಂಟ್ಸ್ ಇದ್ದೀರಾ ಅಂದರೆ ಸಿಂಗಲ್ ಪೇರೆಂಟ್ ಮತ್ತೆ ಜೊತೆಗೆ BPL ಕಾರ್ಡ್ ಅಂತ್ಯೋದಯ ಕಾರ್ಡ್ ಇದೆ ಅಂದರೆ ಅವ್ರಿಗೆ ಅಪ್ ಟು 50% ಫೀಸಲ್ಲಿ ಕನ್ಸೆಷನ್. BPL ಅಷ್ಟೇ ಕಾರ್ಡ್ ಇದೆ ಅಂದ್ರೆ ಅವರಿಗೆ ಫೀಸಲ್ಲಿ 50% ಆಗುತ್ತೆ. ಸಿಂಗಲ್ ಪೇರೆಂಟ್ ಜೊತೆಗೆ ರೇಷನ್ ಕಾರ್ಡ್ ಏನಾದ್ರು ಇದ್ರೆ ಅಪ್ ಟು 50% ಆಗುತ್ತೆ. ಜೊತೆಗೆ ಓನ್ಲಿ BPL ಇಲ್ಲ ಅಂತ್ಯೋದಯ ಕಾರ್ಡ್ ಇದೆ ನಮಗೆ ಅಂತಂದ್ರೆ ಅವರಿಗೆ ಫೀಸಲ್ಲಿ 25% ಕನ್ಸೆಷನ್ ಆಗುತ್ತೆ. ಓಕೆ, ಸೊ ಈ ಫೀಸ್ ನೀವು ಕಟ್ತಿರಲ್ಲ, ಇದನ್ನ ಅಟ್ ಎ ಟೈಮ್ ಕಟ್ಟೋದಿರಲ್ಲ, ನೀವು 2 ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ತೀರಾ. ನಿಮ್ಮ ಟ್ರೈನಿಂಗ್ ನಿಮ್ಮ ಕಾಲೇಜಲ್ಲಿ ಆಗ್ತಾ ಇರುತ್ತೆ. ಸ್ಟಾರ್ಟಿಂಗ್ ಜಾಯ್ನ್ ಆಗುವಾಗ ಫಸ್ಟ್ ಇನ್ಸ್ಟಾಲ್ಮೆಂಟ್ 5K ಕೊಟ್ಟು ಜಾಯ್ನ್ ಆಗಿರ್ತೀರಾ. ಯು ವಿಲ್ ಗೆಟ್ ಆನ್ಲೈನ್, ನಿಮಗೆ ಆನ್ಲೈನಲ್ಲೇ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಅಂದರೆ ನೀವು ಫೀಸ್ ಪೇ ಮಾಡಿರೋದು ನಿಮಗೆ ಪ್ರೂಫ್ ಆಗಿ, ಆಮೇಲೆ ನಮ್ಮ ಕಾಲೇಜಿಗೆ ಇನ್ಸ್ಟಾಲ್ಮೆಂಟ್ ಫೀಸ್ನ ಪೇ ಮಾಡೋದಿರುತ್ತೆ. ಅದಕ್ಕೆ ನಾವು 2 months ನಿಮಗೆ ಟೈಮ್ ಕೊಡ್ತೀವಿ ಫಾರ್ ದ ಸೆಕೆಂಡ್ ಇನ್ಸ್ಟಾಲ್ಮೆಂಟ್. ಓಕೆ, ಸೊ ವಿ ವಿಲ್ ಗಿವ್ ದ ಟೈಮಿಂಗ್ಸ್ ಫಾರ್ ದ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಇಸ್ 2 months. ಆ 2 months ಆದಮೇಲೆ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ನ ಪೇ ಮಾಡೋದಿರುತ್ತೆ. ಸೊ ಇಷ್ಟು ಏನು ಕನ್ಸೆಷನ್ ಕೊಡ್ತೀವಲ್ಲ, APL ಇಲ್ಲ, BPL ಇಲ್ಲ, ಸಿಂಗಲ್ ಪೇ ಆ ಥರ ಏನೂ ಇಲ್ಲ ಅಂತಂದರೆ ಕಾಲೇಜ್ ಕಡೆಯಿಂದ ನೀವು ರೆಕಮೆಂಡೇಶನ್ ತೊಗೊಂಡ್ರೆ ನಿಮಗೆ ಅಪ್ ಟು ಫೀಸಲ್ಲಿ 20% ಕನ್ಸೆಷನ್ ಆಗುತ್ತೆ. 2 to 3 ಸ್ಟೂಡೆಂಟ್ಸ್ ಅದನ್ನು ಕಾಲೇಜವರು ಲೈಕ್ ಏನಂದರೆ ಪರಿಶೀಲನೆ ಮಾಡಿ ಅವ್ರು ಈ ಸ್ಟಡಿ ಸ್ಟೂಡೆಂಟಿಗೆ ಕೊಡ್ಬೋದು ಅಂತಾರೆ. ಆ ಥರ ಯಾರಾದರೂ ಇದ್ದೀರಾ ಅಂದರೆ ಅವರಿಗೆ ಕಾಲೇಜ್ ಕಡೆಯಿಂದ 3 ಸ್ಟೂಡೆಂಟ್ಸ್ಗೆ ಕನ್ಸೆಷನ್ ಸಿಗುತ್ತೆ. ನನಗೆ ತಂದೆ ಇಲ್ಲ, ತಾಯಿ ಇಲ್ಲ ಮ್ಯಾಮ್, ನಾನು ಯಾವುದೋ ಗಾರ್ಡಿಯನ್ ಮನೇಲಿ ಓದ್ತಾ ಇದ್ದೀನಿ, ಅಜ್ಜಿ ಮನೇಲಿ ಓದ್ತಾ ಇದ್ದೀನಿ, ಪೇರೆಂಟ್ಸೇ ಇಲ್ಲ ಅಂದರೆ ಅವರಿಗೆ ಫೀಸಲ್ಲಿ ಅಪ್ ಟು % ಅವ್ರಿಗೂ ಕನ್ಸೆಷನ್ ಸಿಗುತ್ತೆ. ಓಕೆ, ಸೊ ಇಲ್ಲ ಮ್ಯಾಮ್ ತೀರಾ ಯಾವ್ದಾದ್ರು ಒಂದು ಕೇಸಸಲ್ಲಿ ತುಂಬ ಕ್ರಿಟಿಕಲ್ ಇದೆ ಮನೆ ಸಿಚುಯೇಷನ್ ಅಂತಂದರೆ ಬೇಸ್ಡ್ ಆನ್ ದ ಕಾಲೇಜ್ ಪರ್ಮಿಷನ್ ವಿ ವಿಲ್ ಗಿವ್ ದ ಎಕ್ಸ್ಟ್ರಾ ಕನ್ಸೆಷನ್. ಅದು ಬಿಟ್ಟರೆ ಎಲ್ಲರಿಗೂ ಕೊಡೋದಕ್ಕಾಗಲ್ಲ. ಸೊ ದ ಒರಿಜಿನಲ್
ಇಲ್ಲ ಸ್ಟೂಡೆಂಟ್ ಭಾಳ ಎಕ್ಸಲೆಂಟ್ ಇದ್ದಾರೆ, ಅವರೆಲ್ಲ ಏನ್ ಹೇಳ್ತಾರೆ ಇದೆಲ್ಲ ಕೇಳ್ತಾ ಇದ್ದಾರೆ, ಅವರು ಎಲ್ಲ ಹೇಳ್ತಾ ಇದ್ದಾರೆ ಅಂದ್ರೆ ವಿದಿನ್ 3 ಮಂತ್ಸ್ ಒಳಗೆ ಅವ್ರಿಗೆ ಆಲ್ರೆಡಿ ನಾವು ಪ್ಲೇಸ್ಮೆಂಟ್ ಮಾಡಿದ್ವಿ. ಆ್ಯಂಡ್ ಪ್ರೋಗ್ರಾಮ್ ಜಾಯ್ನ್ ಆಗಿದ್ವಿ 1 ಮಂತ್ ಆದ್ಮೇಲೆ ಈಗ ಟೈಮ್ ಕೊಟ್ಟಿದ್ವಿ. ಫಸ್ಟ್ ಇನ್ಸ್ಟಾಲ್ಮೆಂಟ್ ಆದ್ರೆ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಕಲೆಕ್ಟ್ ಮಾಡೋದಕ್ಕೆ. ಸೊ ನೀವು ಅಲ್ಲಿ ಟೈಮ್ ತಗೊಂಡಿರ್ತೀರಾ, ನೀವೇನು ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಷ್ಟೇ ಪೇ ಮಾಡಿರ್ತೀರಾ, ಕ್ವಶನ್ ಕೇಳೋದು ಅಷ್ಟೇ ಆನ್ಸರ್ ಕೇಳ್ಕೋಬೇಕಾ ಸರ್? ಸೊ ಫಸ್ಟ್ ಇನ್ಸ್ಟಾಲ್ಮೆಂಟ್ ಪೇ ಮಾಡಿರ್ತೀರಾ, ಫಾರ್ ಎಕ್ಸಾಂಪಲ್ 5000 ಪೇ ಮಾಡಿರ್ತೀರಾ ಅಂದ್ರೆ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಟೈಮ್ ಇರುತ್ತೆ. ಸೊ ನೀವು ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಬರೋ ಮಟ್ಟ ನಿಮ್ಗೆ ಭಾಳ ಹೆಲ್ತ್ ಇಶ್ಯೂಸ್ ಆಯಿತು, ಪ್ರಾಬ್ಲಮ್ ಆಯಿತು ಅಂದ್ರೆ ಯು ಕ್ಯಾನ್ ಡಿಸ್ಕನೆಕ್ಟ್ ದ ಪ್ರೋಗ್ರಾಮ್. ಬಟ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ವಾಪಸ್ ಆಗಲ್ಲ. ಯಾಕಂದ್ರೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಲ್ತಿರೋದನ್ನ ನೀವು ಮತ್ತೆ ನೀವು ವಾಪಸ್ ಮಾಡೋಕ್ಕಾಗುತ್ತಾ? ನೋಡಿ, ಸೊ ಫಸ್ಟ್ ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಏನು ವಾಪಸ್ ಹೋಗಲ್ಲ ನಿಮಗೆ. ಓಕೆನಾ? ಸೊ ಸೆಕೆಂಡ್ ವೈಸ್ ಅಲ್ಲಿ ನೀವು ಡಿಸ್ಕಸ್ ಮಾಡಿ ನೀವು ಪೇಮೆಂಟ್ ಮಾಡಬೇಕು. ನನಗೂ ಅಷ್ಟೇ ಈ 12,000 ಪೇಮೆಂಟ್ ನಾನು ಮಾಡಬೇಕು ಅಂದ್ರೆ ಆಸ್ ಅ ಸ್ಟೂಡೆಂಟ್ ಅಯ್ಯೋ 12,000 ಅಂತ ಒಂದು ಆಬ್ವಿಯಸ್ಲಿ ಇದ್ದೇ ಇರುತ್ತೆ ಮನಸ್ಸಲ್ಲಿ, ಇನ್ನೂ ಸ್ವಲ್ಪ ಕಡಿಮೆ ಇರಬಾರ್ದ ಅಂತ. ಬಟ್ ಬಿಲೀವ್ ಮೀ, ಒನ್ಸ್ ನೀವು 12,000 3 ಮಂತಿಗೆ ಪೇ ಮಾಡಿದ್ರೆ ವೆರಿ ಸೂನ್ ನೀವು ಪ್ಲೇಸ್ಮೆಂಟ್ ಆಗಿದ ತಕ್ಷಣ 15,000 to 20,000 ಆ್ಯಡ್ ಮಾಡ್ತೀರಾ, ಇದು ನನ್ನ ಪ್ರಾಮಿಸ್. ಓಕೆನಾ? ಸೊ ಇವಾಗ ನೀವು 12,000 ಪೇಮೆಂಟ್ ಅನ್ನು ಅದರೊಳಗೂ ನಿಮಗೆ ಕನ್ಸೆಷನ್ಸ್ ಇರುತ್ತೆ. ಆಮೇಲೆ ನೆಕ್ಸ್ಟ್ ನೀವೇನು ಪ್ರೋಗ್ರಾಮ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನೀವೇನು ಜಾಬ್ ಹೋಗ್ತಿರಲ್ಲ, ಜಾಬ್ ಹೋಗಿದ್ಮೇಲೆ ಸ್ಟಾರ್ಟಿಂಗ್ ಸ್ಯಾಲರಿನೇ ನಿಮ್ದು ಅಲ್ಲಿ ಎಷ್ಟು ನಂಬರ್ಸ್ ಆಫ್ ಜಾಬ್ಸ್ ಇದೆ ಇಂಡಿಯಾದಲ್ಲಿ, ಬಟ್ ರೈಟ್ ಸ್ಕಿಲ್ಸ್ ತಗೊಳ್ಳೋ ಕೆಪಾಸಿಟಿ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು ಏನು ಬರಲ್ಲ, ನನಗೆ ABCD ಬರಲ್ಲ, ಏನು ಬರಲ್ಲ ಅಂಥವ್ರಿಗೆ ನೀವು ಜಾಬ್ ತಗೊಂತೀರಾ ಕೋಚರ್. ಹಾಗಾದ್ರೆ ಅವರು ಥಿಂಕ್ ಮಾಡ್ತಿರ್ತಾರೆ ತಾನೇ, ಅವ್ರು ಎಲ್ಲ ಒಂದು ಕಂಪ್ನಿ ಬಿಲ್ಡ್ ಮಾಡಿರ್ತಾರೆ, ಎಲ್ಲ ಆಗಿರ್ತಾರೆ. ನಾವು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋರಿಗೆ ತಗೊಂತೀನ, ಯಾರೊಬ್ರು ಬಂದಿದ್ದಾರೆ ಬಾ ಕಸ ವರ್ಷ ನೆಲ ವರ್ಷ ಅಂತ ಕೊಟ್ಬಿಡ್ತೀವಿ. ನೀವು ಯಾಕೆ ಚೂಸ್ ಮಾಡ್ತೀರಾ ಅಂತ ಸಿಚುವೇಶನ್ ಅಲ್ಲಿ? ಎಕ್ಸ್ಪೀರಿಯನ್ಸ್ ಇದು ಸೇಮ್ ಎಕ್ಸ್ಪೀರಿಯನ್ಸ್ ವೈಸೇ ಕೇಳ್ತಾರೆ. ಸೊ ನಿಮಗೆ ಟ್ಯಾಲಿ ಬರುತ್ತಾ, GST ಬರುತ್ತಾ, ಆ ಥರ ಈ ಕಮ್ಯುನಿಕೇಶನ್ ಎಷ್ಟು ಕ್ಲಿಯರ್ ಆಗಿ ಮಾತಾಡ್ತೀರಾ. ಓಕೆ, ಈಗ ನಾನು ಸೆಲ್ಫ್ ಇಂಟ್ರೊಡಕ್ಷನ್ ಕೊಡೋದು, ಓಕೆ ಮೈ ನೇಮ್ ಇಸ್ ಪೂಜಾ ಅಂಡ್ ಮೈ ಫಾದರ್ ನೇಮ್ ಮದರ್ ನೇಮ್. ಈಗ ನೀವು LKG ಕಿಡ್ಸ್ ನರ್ಸರಿ ಕಿಡ್ಸ್ ಕೇಳಿದ್ರು ಹೇಳ್ತಾರೆ ಅದು ಸ್ಪೆಷಲ್ ಇದೆನಾ? ಇಲ್ಲ. ಆಮೇಲೆ ನೀವು ಏನಾದರೂ ಒಂದು ಡಿಫ್ರೆಂಟ್ ನೋಡ್ತಾ ಇರ್ತಾರೆ. ಒಂದು ಜಾಬ್ ರಿಕ್ರೂಟರ್ಸ್ ಅಷ್ಟು ಈಸಿಯಾಗಿ ಯಾರಿಗೂ ಜಾಬ್ ಕೊಡಲ್ಲ, ಯಾಕಂದ್ರೆ ನೀವು ಒಂದು ಡಿಫ್ರೆಂಟ್ ಮೈಂಡ್ ಸೆಟ್ ಅವ್ರಿಗೆ ಕಂಪ್ನೀಸ್ ಅಲ್ಲಿ ಏನು ಡಿಫ್ರೆಂಟ್ ಕ್ಯಾಂಡಿಡೇಟ್ ಬೇಕು. ಸೊ ಆ ಕ್ಯಾಂಡಿಡೇಟ್ ಸರ್ಚ್ ಮಾಡಬೇಕಾದ್ರೆ ನೀವು ಎಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತೀರಾ, ಅದು ಪ್ಲಾಟ್ಫಾರ್ಮ್ A to Z ಒಂದು ಕಂಪ್ನಿಯಲ್ಲಿ ಏನೇನು ಬೇಕಲ್ಲ, ಯಾವ ಸ್ಕಿಲ್ಸ್ ಬೇಕು, ಫಾರ್ ಎಕ್ಸಾಂಪಲ್ ಕಮ್ಯುನಿಕೇಶನ್ ಸ್ಕಿಲ್ಸ್, ಕಂಪ್ಯೂಟರ್ ಆ ಪಾಸ್ ಮಾಡೋಕ್ಕೆ ರೀಸನಿಂಗ್ ಆ್ಯಂಡ್ ಆಪ್ಟಿಟ್ಯೂಡ್. ಇದು ರೀಸನಿಂಗ್ ಆ್ಯಂಡ್ ಆಪ್ಟಿಟ್ಯೂಡ್ ನಿಮ್ಮ ಪ್ರೈವೇಟ್ ಜಾಬ್ಸ್ ಅಲ್ಲಿ ಅಷ್ಟೇ ಅಲ್ಲ, ಗೌರ್ಮೆಂಟಲ್ಲೂ ಹೆಲ್ಪ್ ಆಗ್ತದೆ. ಗೌರ್ಮೆಂಟ್ ಜಾಬ್ ನಾವು ಕೇಳಿದ್ದೀರಾ, ಅದರೊಳಗೆ ಫಸ್ಟ್ ನೀವು ಟ್ರ್ಯಾಕ್ ಮಾಡಬೇಕು ಅಂದ್ರೆ ಯಾವ್ದಾವ್ದು ಇರುತ್ತೆ. ಇವತ್ತು ಫಾರ್ ಎಕ್ಸಾಂಪಲ್ ಪ್ರೆಸೆಂಟ್ಲಿ ಇವತ್ತು ಬಂದು ಮಾತಾಡಿದ್ವಿ, ಯಾವುದು ಪ್ರಿಲಿಮ್ಸ್ ಅಂತ ಇದೆ, ಮೇನ್ಸ್ ಅಂತ ಇದೆ, ಅದರ ಟ್ರ್ಯಾಕ್ ಮಾಡಬೇಕಂದ್ರೆ ಯಾವ ಥರ ಕ್ವಶನ್ಸ್ ಕೇಳ್ತಾರೆ? 1 2 3 ONE1 ಆ ಥರ ಏನಾದ್ರು ಕೇಳ್ತಾರೆ ಕ್ವಶನ್ಸ್? ಇಲ್ಲ. ಸೊ ರೀಸನಿಂಗ್ ಆ್ಯಂಡ್ ಆಪ್ಟಿಟ್ಯೂಡ್ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ, ಇಂಗ್ಲೀಷಲ್ಲಿ ಕ್ವಶನ್ ಕೇಳ್ತಾರೆ, ಆಮೇಲೆ ಇಂದ ಯಾವುದು ICT ಲೈಕ್ ಕಂಪ್ಯೂಟರ್ ಬಗ್ಗೆ ಕ್ವಶನ್ ಕೇಳ್ತಾರೆ. ಆ ಎಲ್ಲ ಮಾಡಲ್ಸ್ ಇದ್ರಲ್ಲಿ ಕವರ್. ಓಕೆ, ಅನ್ನೋಯಿಂಗ್ಲಿ ನಿಮಗೆ ಗೌರ್ಮೆಂಟ್ ಅಲ್ಲೂ ನಾವು ಟಚ್ ಮಾಡ್ತಾ ಇದ್ದೀವಿ, ಗೌರ್ಮೆಂಟ್ ಜಾಬ್ ಕೊಡಿಸ್ತೀವಿ ಅಂತ ಪ್ರಾಮಿಸ್ ಮಾಡಿಲ್ಲ. ಅನ್ನೋಯಿಂಗ್ಲಿ ಗೌರ್ಮೆಂಟ್ ಯಾವ್ಯಾವ ಕ್ವಶನ್ಸ್ ಕೇಳ್ತಾ ಇರುತ್ತೆ, ಆ ಇವನ್ ಇನ್ಕ್ಲೂಡಿಂಗ್ ಗ್ರಾಮರ್ಸ್, ಶಾರ್ಟ್ಕಟ್ ಕೀಸ್ ಆಫ್ ಕಂಪ್ಯೂಟರ್. ಓಕೆ, ಸೊ ಬಿಹೇವಿಯರ್ ಮ್ಯಾಟರ್ಸ್, ರೀಸನಿಂಗ್ ಆ್ಯಂಡ್ ಆಪ್ಟಿಟ್ಯೂಡ್, ಮ್ಯಾಥಮೆಟಿಕಲ್ ಅನಾಲಿಟಿಕ್ಸ್, ಎಸ್, ಆ್ಯಂಡ್ ಆಸ್ ವೆಲ್ ಆಸ್ ನಿಮಗೆ ಲೈಫ್ ಸ್ಕಿಲ್ಸ್ ಮಾಡ್ಯೂಲ್ಸ್. ಒನ್ಸ್ ನೀವು ಇಂಟರ್ವ್ಯೂ ಕೊಡಬೇಕಂದ್ರೆ ಇಂಟರ್ವ್ಯೂ ಪ್ರಾಕ್ಟೀಸ್, ಇಂಟರ್ವ್ಯೂ ಅಲ್ಲಿ ಏನೇನು ಕ್ವಶನ್ಸ್ ಕೇಳ್ತಾರೆ, ರೆಸ್ಯೂಮ್ ಮೀಟಿಂಗ್ಸ್ ಇರುತ್ತೆ. ಓಕೆ, ಸೊ ಡಿಬೇಟ್ ಆ್ಯಂಡ್ ಡಿಸ್ಕಷನ್ಸ್ ಇರುತ್ತೆ. ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್ ನಿಮಗೆ ಒಂದು ಕಂಪ್ನಿಯಲ್ಲಿ ಯಾವ ಥರ ಕೇಳ್ತಾ ಇದ್ರೋ ಆ ಥರ ನಾವು ರೆಡಿ ಮಾಡಿ. ಆಮೇಲೆ ಈವನ್ ನಂಬರ್ಸ್, ಆಡ್ ನಂಬರ್ಸ್ ವಂದನೆಗಳನ್ನು ಅರ್ಪಿಸುತ್ತೇನೆ. ಅಲ್ಲ ಸಾಂಬಾರು ಚೆನ್ನಾಗೈತೆ. ಉಪ್ಪಾಗಿಲ್ಲ
ನಾಗಣ್ಣ ಇಲ್ರ ಮರ ಅಪ್ಪಾಜಿ ಫೋನ್ ಮಾಡೋಣ ಇವೆಲ್ಲ ನಿಗ್ರಿದೆ ಸರ್ ಸರ್ ಗೋಲ್ ಐತೆ ನಂಬರ್ ನೆನಪಾಯ್ತಾ ಅವ್ರು ಫೋಟೋ ತಗೋ ಫೋನೇ ಮಾಡಿಲ್ಲ ಅವಳು ಅರ್ಧ ಇದ್ದಪ್ಪ ಅರ್ಧ ಕೊಡಿ ನನಗೆ ಕೊಡಕಪ್ಪ ಹ್ಞೂ ಒಂದು ಲೈಕ್ ಕೊಡಂಗಿಲ್ಲ ಸರ್ ಆಲಿಗೆ ಸೆಟ್ ನೋಡಿದೀನಿ ಒಂದೇ ಲೈಕ್ ಇದಾವೆ ಇಲ್ಲಿ ಲೈಕ್ ಕೊಡಲ್ಲ ಅಂತ ಹೇಳಿದ್ರೆ ಲೈಕ್ ಕೊಡ್ತಾರೆ 4 ಲೈಕ್ ಇದಾವೆ ಕೊಟ್ಟಿವಿ ನಾವು ಒಟ್ಟಿಗೆ ಕಾಲೇಜ್ ಆಕ್ಟಿವಿಟೀಸ್ನ